पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ, ಕರ್ತೃ ರೇವಣಸಿದ್ಧರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ, ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ, ನಿಡಶೋಶಿಯ ಜಗದ್ಗುರು ಮಹಾಸನ್ನಿಧಿಯವರನ್ನು ಮನ್ಮಂದಿರದಲ್ಲಿ ಧ್ಯಾನಿಸಿ, ಪ್ರವಚನದ ಸಮಾರಂಭದ ವೇದಿಕೆಯ ಮೇಲಿರುವ ಆತ್ಮೀಯ ಸಂಗೀತ ಕಲಾ ಬಳಗವೇ, ಒಂದು ಮಾತು ತಪ್ಪಿದ್ರೂ ವಜ್ಜದ ನನ್ನ ಬಾಳೆ. ಒಂದೇ ಮಾತು, ಒಂದು ಶಬ್ದ ತಪ್ಪಿತ್ತು ಅಂದ್ರೆ ವಜ್ಜದ. ಯಾಕೆ ಒಂದಲ್ಲ, ನಾಲ್ಕು ಅದಾವಿಲ್ಲ ನನ್ನ ಮುಂದೆ. ಪಾಪ ಅವ್ರೇನೋ ವ್ಯವಸ್ಥೆ ಮಾಡ್ಯಾರ. ಮೀಡಿಯಾ ಬಳಗಕ್ಕೆ ಶರಣಾರ್ಥಿಯನ್ನು ಸಲ್ಲಿಸಿ, ಆಗಮಿಸಿದಂತಹ ಎಲ್ಲ ಶರಣು ಬಾಂಧವರೇ, ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಒಬ್ಬ ದೊಡ್ಡ ಮಹಾರಾಜನ ಮಗ ಯುವರಾಜಕುಮಾರ ಪಟ್ಟಾಧಿಕಾರ ಮಾಡ್ತಾರೆ. ಅತಿ ದೊಡ್ಡ ಸಂಸ್ಥಾನ ಅದು. ಇಡೀ ರಾಜ್ಯವನ್ನ ಆಳ್ತಿತ್ತದು ಸಂಸ್ಥಾನ. ಅಲ್ಲಿ ಈ ಯುವರಾಜಕುಮಾರನನ್ನ ಪಟ್ಟಾಧಿಕಾರ ಮಾಡಿ ರಾಜರು ತೀರಿ ಹೋದ ಮೇಲೆ ಇವರೇ ನಮ್ಮ ರಾಜರು ಅಂತ ನಿರ್ಧಾರ ಮಾಡ್ತಾರೆ. ಆ ಯುವರಾಜಕುಮಾರರು ಬಹಳ ಸಣ್ಣವರು. ಒಂದು 16 ಬೇಡ 17 ವಯಸ್ಸು ಅವರಿಗಷ್ಟೆ. ಅವರು ನಾನು ಬರೇ ಅರಮನೆ ಒಳಗ ಕೂತ್ಕೊಂಡ್ರ ಸಾಕಾಗೋದಿಲ್ಲ, ಒಂದಿಷ್ಟು ರೌಂಡ್ ಹೋಗಿ ಬರ್ತೀನಿ ಅಂತ ಈ ಸಾರಥಿ ಇರ್ತಾನಲ್ಲ, ಸಾರೋಟ ಕುದುರೆದು ಓಡ್ಸಾವ, ಅವನ್ನ ಕರ್ಕೊಂಡು ರಾಜ್ಯದ ಯೋಗಕ್ಷೇಮವನ್ನ ವಿಚಾರ ಮಾಡ್ಲಿಕ್ಕೆ ಹೊರಟರು ಯುವರಾಜಕುಮಾರರು, ಸಣ್ಣವರು. ಅವರು ಅಡ್ಡಾಡ್ಕೊಂತ ಬೀದಿ ಒಳಗೆ ಹೋಗ್ಬೇಕಾದ್ರ ಒಂದು ಮನಿ ಬರ್ತದೆ. ಆ ಮನಿ ಒಳಗೆ ಒಂದು ಕೂಸು ಹುಟ್ಟಿರ್ತೈತಿ. ಅದೇ ಅವ್ರಿಗೆ ಜ್ಞಾನನೇ ಇದ್ದಿದ್ದಿಲ್ಲ ಹೊರಗಿಂದು. ಪಾಪ ಅವರೆಲ್ಲ ಬಂಗಾರದ ತಟ್ಟೆಯಲ್ಲಿ ಬದುಕಿದವರು. ಹೆಂಗದ ಬದುಕು, ಸಂಸಾರ, ಜೀವನ, ಜಗತ್ತು ಅವರಿಗೆ ಗೊತ್ತೇ ಇರಲಿಲ್ಲ. ಅವ್ರಿಗೆ ಅಲ್ಲಿ ಒಂದು ಕೂಸು ಹುಟ್ಟುತ್ತದೆ. ಅದನ್ನು ನೋಡ್ತಾರೆ ರಾಜರು. ಏನಿದು ಅಂತ ಕೇಳಿದರು ಸಾರಥಿಗೆ. ಸಾರಥಿ ಅಂದ, ನಮ್ಮೆಲ್ಲರ ಜನನ ಹಿಂಗೆ ಆಗ್ತಿತ್ರಿ ರಾಜರೇ, ಹಿಂಗೆ ಹುಟ್ಟುತ್ತೀವಿ ನಾವು. ಮತ್ತು ಕೂಸು ಅಳಾಕತ್ತೈತಿ, ಎಲ್ಲರೂ ನಗಾಕತ್ತಾರಲ್ಲ. ನಮ್ಮ ಜನನ ಆದಾಗ ನಾವಷ್ಟೇ ಅಳ್ತಿರ್ತೀವಿ ರಾಜರೇ, ಇಡೀ ಜಗತ್ತು ನಗತಿರ್ತೈತಿ, ಅದು ಖುಷಿ. ಅದು ಹೌದಾ, ಚಲೋ ಆಯ್ತು, ಇದನ್ನ ತಿಳ್ಕೊತೀನಿ ಅಂದ್ರು ರಾಜರು. ಮುಂದಿನ ಮನೆಗೆ ಹೋದ್ರು. ಮುಂದಿನ ಮನೆಯೊಳಗೆ ಒಂದು ಹುಡುಗ ಮ್ಯಾಗ ನಿಂತಿದ್ದ. ಮನೆ ಮುಂದೆ ಒಂದು ಹುಡುಗಿತ್ತು. ಆ ಹುಡುಗಿನ ಇವ ನೋಡಕತ್ತಿದ್ದ, ಇವನ್ನ ಆ ಹುಡುಗಿ ನೋಡಕತ್ತಿತ್ತು. ರಾಜರಿಗೆ ಆಶ್ಚರ್ಯ ಆಯಿತು. ಅಲ್ಲೇನೋ ಕೂಸಳಕತ್ತಿತ್ತು, ಎಲ್ಲರೂ ನಗಾಕತ್ತಿದ್ರು, ಇವು ಏನು ನಡೆಸ್ಯಾವು ಇವು ಅಂದ್ರು ಅವರು ರಾಜರು. ಅವು ನೋಡ್ರಿ, PUCಗೆ ಹಾದು ಅಂದ್ರೆ ಅವು ನೆಲದ ಮ್ಯಾಗನೇ ನಡೆಯೋದಿಲ್ಲ ಒಟ್ಟೆ. ನಾ PU ಒಳಗಿದ್ದಾಗ ನೋಡ್ತಿದ್ದೆ. ನಾವೆಲ್ಲ ಬುಕ್ ತಗೊಂಡು
ಗೀತಾಭ್ಯಾಸ ತೊಗೊಂಡು ಹೋಗ್ಬೇಕಾದ್ರೆ ನಮಗೆಲ್ಲ ಅನ್ನೋರು ಹುಡುಗರು ಸ್ವಾಮಿಗಳ ಒಂದೇ ಜೀವನ ಐತ್ರಿ, ನಿಮ್ಮಂಗೆ ಹಾಳು ಮಾಡ್ಕೊಳಕ್ಕೆ ನಮಗೆ ಇಷ್ಟ ಇಲ್ಲ, ಮಸ್ತ್ ಎಂಜಾಯ್ ಮಾಡ್ತೀವಿ ನಾವು ಅಂತಿದ್ವು ಅವು. ಮತ್ತು ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ನಾನು 5 ವರ್ಷದಿಂದ. ಏನು ಎಂಜಾಯ್ ಮಾಡ್ತಾವೆ ನೋಡ್ತೀನಿ, ಒಬ್ಬ ಪಂಚರ್ ಅಂಗಡಿ ಹಾಕ್ಯಾನ, ಮತ್ತೊಬ್ಬ ಅಂತರೂ ಊರಾಗ ಇಲ್ಲದು, ಊರ ಬಿಟ್ಟು ಹೋಗ್ಯದ. ಎಂಜಾಯ್ ಮಾಡ್ತೀನಿ ಅಂದಿದ್ದು ಅವು ನೋಡ್ರಿ, ಅವು ಒಟ್ಟ ಊರಾಗ ಅವು ಧ್ಯಾನ ಇರುವುದಿಲ್ಲ ಅವಕ್ಕೆ. ಯೌವನದಾಗ ಬಿದ್ದು ಅಂದ್ರೆ ಅವು ಎಲ್ಲೆಲ್ಲಿ ತೇಲಾಡ್ತಿರ್ತಾವೋ ಅವಕ್ಕೆ ಗೊತ್ತಿರುವುದಿಲ್ಲ. ಒಮ್ಮೇನಾಯ್ತು ಹಿಂಗೆ, ಈ ಕತೆ ನಾನು ಬಳಸಿದ್ರೆ ನಿಮಗೆ ಭಾಳ ಚಂದ ಅರ್ಥ ಆಗ್ತೈತಿ ಅಂತ ನಾನು ಈ ಕತೆ ಬಳಸಾಕತ್ತೀನಿ ಅಷ್ಟೆ. ಇಲ್ಲಿ ಯೌವನದ ವಯಸ್ಸಿರೋರು ಭಾಳ ಕಡಿಮೆ, ಆದ್ರೆ ಇದು ನೀವು ದಾಟಿರಲ್ಲ, ನಿಮಗೆ ಗೊತ್ತಾಗ್ತದೆ. ಒಮ್ಮೆ ಇಬ್ಬರು ಪ್ರೀತಿಸಿದವರು ಒಂದು ಹೋಟೆಲ್ ಒಳಗೆ ಹೋಗಿದ್ರು. ಮಾಡರ್ನ್ ಯುಗದ್ದಿದು, ರಾಜರ ಕತೆ ಎಲ್ಲ ಮಾಡರ್ನ್, ಪ್ರೆಸೆಂಟ್ ಸಿಚುವೇಶನ್ ಆಫ್ ದಿಸ್ ವರ್ಲ್ಡ್ ಈಗಿಂದು. ಅವರು ಒಳಗೆ ಹೋದಾಗ ಅವ ಚಲೋ ರೆಸ್ಟೋರೆಂಟ್ ಅವ ಏನು ಮಾಡ್ತಾನೆ, ಒಂದು ಸೆಲ್ಯೂಟ್ ಹೊಡಿತಾನೆ ಹೊರಗೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಮೈ ರೆಸ್ಟೋರೆಂಟ್ ಅಂತ ನಾವು. ಮತ್ತು ಇವು ಬೆಂಗಳೂರು ಮೈಸೂರು ದಾರಿಗೆ ಹೋಗ್ರಿ, ಒಬ್ನಿಗೆ ಶೀಟಿ ಕೊಟ್ಟು ರೋಡಿಗೆ ನಿಲ್ಲಿಸಿರ್ತಾರೆ ಅವ್ರು. ನಾವು ಅಂಜಬೇಕು, ಪೊಲೀಸರು ಹಿಡ್ಯಾಕತ್ತಾರೆ ಏನಂತ. ಅವು ಪೊಲೀಸರ ಥರನೇ ಬಟ್ಟೆ ಹಾಕಿರ್ತಾನೆ, ನಿಲ್ಲಿಸಿರ್ತಾನೆ ಅವನಿಗೆ. ನಾವು ಹೋಗಿ ಕೇಳಿದೆ ಒಮ್ಮೆ, ಅಲ್ಲ ಇಷ್ಟು ಸೀಟಿ ಹೊಡಿತಿಯಲ್ಲ ಬಿಸಿಲಾಗ, ತ್ರಾಸ ಆಗೋದಿಲ್ಲನು? ಅವ ಅಂದ, ಎಷ್ಟೋ ಜನ ಒದಿರಿ ರೊಕ್ಕ ಮಾಡ್ಕೊಳಕತ್ತಾರೆ, ನಾ ಶೀಟಿ ಹೊಡೆದ ರೊಕ್ಕ ಮಾಡ್ಕೊಂಡ್ರೆ ತಪ್ಪೇನೈತಿ ಅಂತ. ಅವು ನಿಂತಿರ್ತಾವೆ ರೆಸ್ಟೋರೆಂಟ್ ಮುಂದೆ, ಅವರು ನಿಮ್ಗೆ ಸ್ವಾಗತ ಮಾಡಿ ಇಬ್ಬರನ್ನೂ ಒಳಗೆ ಕುಂದಿಸಿದ್ರು. ಇವ ಚಾಲು ಮಾಡ್ದ ಹೊಗಳಕ್ಕೆ. ಏನು ಹೊಗಳಕತ್ತಿದ್ದ ಅಂದ್ರೆ, ನೀ ಕೇಳು ಬರೇ ಅಂದಿರ್ತೀರಿ ನೀವು ಸ್ಟಾರ್ಟಿಂಗ್ ಮದುವೆ ಆದವ್ರು, ನೀ ಬರೇ ಕೇಳು, ನೀ ಕೇಳಿದ್ರೆ ಚಂದಮಾಮನ ತಂದು ಕೊಡೋದಿಲ್ಲೇನು ಅಂತ ನಾವು. ಸಿಗ್ತದ ಇವನಿಗೆ ಚಂದಮಾಮ? ಕೇಳರ ಕೇಳಿ ನೀನು. ಮತ್ತೇನು ಬೇಕು, ನನ್ನ ದಿಲ್ ಬೇಕಾ, ತಗೋ ಈಗ ಕೊಟ್ಟು ಬಿಡ್ತೀನಿ ತಗೋ ಅಂದವ. ಆಕಿ ಅಂದ್ಲು, ದಿಲ್ ಬೇಡ ಬಿಲ್ ಕಟ್ಟು ಅಂದ್ಲಕ್ಕೆ. ದಿಲ್ ನೀನೇ ಇಟ್ಕೋ, ಬಿಲ್ ಕಟ್ಟು. ಬಿಲ್ ಕಟ್ಟಿ ಬಂದ. ಆ ಹುಡುಗಿ ಕೇಳ್ತು, ನೀವು ನಂಬಲ್ಲ, ದಿಸ್ ಈಸ್ ದ ಒರಿಜಿನಲ್ ಇನ್ಸಿಡೆಂಟ್ ವಿಚ್ ಹ್ಯಾಪಂಡ್ ಇನ್ ದೆಹಲಿ. ಸತ್ಯ ಘಟನೆ ಇದು, ದೆಹಲಿ ಒಳಗಾಗಿತ್ತು. ಆ ಹುಡುಗಿ ಕೇಳ್ತು, ಮುಂದೆ ಮದುವೆ ಆಯಿತು ನಂದು ನಿಂದು ಅಂದ್ರೆ ನಿಮ್ಮವು ನನಗೆ ತ್ರಾಸ ಕೊಡೇಕಲ್ಲ, ನಿಮ್ಮವು ನನಗೆ ತ್ರಾಸ ಕೊಡೇಕಿ. ವಯಸ್ಸಾದ ಅವು ಅಂತಿ, ಹಳ್ಳ್ಯಾಗಿರೋ ಅವು ಅಂತಿ, ನಿನಗೆ ಅದು ತ್ರಾಸ ಕೊಡೇಕಲ್ಲ. ಒಂದು ಕೆಲಸ ಮಾಡು, ಅವ ಹುರುಪ್ನಾಗಿದ್ದ, ಜೋಶ್ನಾಗಿದ್ದ, ಏನು ಬೇಕು ಕೇಳು. ಅವ ಚಂದಮಾಮನ ತರಕ್ಕೆ ರೆಡಿ ಇದ್ದ ಮಗ ಅವ. ಏನು ಬೇಕು ನಿನಗೆ? ಆ ಹುಡುಗಿ ಅಂದ್ಲು, ನಿನ್ನ ದಿಲ್ ಬೇಡ, ನಿಮ್ಮ ಅವ್ವನ ದಿಲ್ ಬೇಕು ನನಗೆ. ಸತ್ಯ ಘಟನೆಯ ಇದು, ದೆಹಲಿಯಾಗ 2008ರಾಗ. ನಿಂದು ದಿಲ್ ಬೇಡ, ನಿಮ್ಮ ಅವ್ವಂದು ದಿಲ್ ಬೇಕು ಅಂದ್ರೆ ನಿಮ್ಮ ಅವ್ವನ ಮುಗಿಸು. ಹೆಂಗೆ ಮಾಡಲಿ? ಆ ಹುಡುಗಿಯಂತೂ, ನಿಮ್ಮ ಅವ್ವಂದು ಹೃದಯ ಏನೈತಲ್ಲ ನನ್ನ ಮುಂದೆ ತಂದಿಡು, ಅದನ್ನು ತಂದಿಡು, ಈ ಟೇಬಲ್ ಮ್ಯಾಗ ತಂದಿಡು. ಒಂದೂ ಕ್ಷಣ ಯೋಚನೆ ಮಾಡಲಿಲ್ಲ ಅವ. ಅವ ಹಾಕ್ಕೊಂಡು ಬಟ್ಟಿ ಅವ್ರವ್ವ ಇನ್ನೊಬ್ಬರ ಮನ್ಯಾಗ ಮುಸುರಿ ತಿಕ್ಕ ತಂದು ರೊಕ್ಕ ಕೊಟ್ಟಿದ್ಲಲ್ಲ, ಅದರಲ್ಲೇ ಚಲೋ ಬಟ್ಟೆ ಹಾಕ್ಕೊಂಡಿದ್ದ. ಅವ ಹಾಕ್ಕೊಂಡ ಚಪ್ಪಲಿ ಅವರಪ್ಪ 20 ವರ್ಷ ಹವಾಯಿ ಚಪ್ಪಲಿ ಬಲಿಸಿದ್ದ, ಆದ್ರೆ ನನ್ನ ಮಗ ಚಲೋ ಕಾಣಲಿ ಅಂತ ಮಸ್ತ್ ಚಪ್ಪಲಿ ಕೊಟ್ಟಿದ್ದ. ಅವರವ್ವ 200 ರೂಪಾಯಿ ತಪ್ಲದ ಸೀರೆ ಹಾಕ್ಕೊಂಡಿದ್ಲು, ನನ್ನ ಮಗ ಮಸ್ತ್ ಕಾಣಲಿ, ಸಾಲ್ಯಾಗ ಅವನಿಗೆ ಅಸಹ್ಯ ಅಂತಾರಂತ ಬ್ರ್ಯಾಂಡೆಡ್ ಪೂಮಾ ಬಟ್ಟೆ ಹಾಕಿ ಸಾಲಿಗೆ ಕಳಿಸಿದ್ಲು. ಇವ ದೊಡ್ಡ ಸಾಲಿನೇ ನಡೆಸಿದ್ವಿ. ನೀ ಹೇಳಿ ಅಂದಮ್ಯಾಗ ಮುಗಿತು, ತರ್ತೀನಿ ಬಾ ಅಂತ ಬಡ 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 ಮನೆಗೆ ಓಡಿ ಹೋದ. ಮಗ್ಲ ದೂರ 600-700 ಮೀಟರ್ ಮನೆ ಓಡಿ ಹೋದ. ಅವ್ವ ಉಳ್ಳಾಗಡ್ಡಿ ಹೆಚ್ಚಕತ್ತಿತ್ತದು. ನನ್ನ ಮಗ ಬರ್ತಾನ, 3 ರೊಟ್ಟಿ ಬಿಸಿ ಮಾಡಿ ತಿನ್ನಿಸ್ಬೇಕು ನನ್ನ ಮಗನಿಗೆ ಅಂತ ಅವ್ವ ಬಿಸಿ ರೊಟ್ಟಿ ಹೆಚ್ಚಾಕ ತಿನ್ಕೋ ಅಂತ ಉಳ್ಳಾಗಡ್ಡಿ ಹೆಚ್ಚತಿದ್ಲು. ಬಡ ಬಡ ಬಂದು ಟೇಬಲ್ ಮ್ಯಾಗ ಚಾಕು ಇತ್ತು, ಚಾಕು ತೊಗೊಂಡು ಹೋಗಿ ಚುಚ್ಚೇ ಬಿಟ್ಟ ಎದಿಗೆ. ಕೇಳಿದ್ಲಲ್ಲ ಆಕಿ ರಾಣಿ, ಚುಚ್ಚೇ ಬಿಟ್ಟ ಹೋಗಿ. ಚುಚ್ಚಿ ಎದಿ ತೊಗೊಂಡು ಡಬಾ ಡಬಾ ಅಂತ ಹೊಡ್ಕೊಳಕತ್ತಿತ್ತದು ಎದಿ. ದೆರ್ ಈಸ್ ಎನ್ ಸೈಂಟಿಫಿಕ್ ರೀಸನ್. ಎದಿ ತೀರಿ ಹೋದ ಮೇಲೆ
ಐ ಥಿಂಕ್ 3 to 4 minutes ಅದು ಸ್ಟಾರ್ಟ್ ಇರುತ್ತೆ ಅಂತ ವರದಿ ಬಂದಿದೆ. 3-4 ನಿಮಿಷ ಒಳಗೆ ಆಕಿ ಏನು ಕೇಳಿದ್ಲು, ಎದಿ ಹೊಡ್ಕೋತಿರ್ಬೇಕು ಅಂಥ ಎದಿ ತೊಗೊಂಡು ಬಾ. ಅದ ಜೋಶ್ನಾಗ ಮತ್ತೆ ಇವ 3-4 ನಿಮಿಷ ಒಳಗೆ ರೆಸ್ಟೋರೆಂಟ್ ಮುಟ್ಬೇಕಲ್ಲ ಓಡಿ ಹೊಂಟಿದ್ದ. ರೆಸ್ಟೋರೆಂಟ್ ಮುಂದೆ ಒಂದು ರೋಡ್ ಬ್ರೇಕ್ ಇತ್ತು. ಆ ರೋಡ್ ಬ್ರೇಕಿಗೆ ಕಾಲು ಜಾರಿ ಬಿದ್ದಿವ. ಅದು ಎದಿ ಹೋಗಿ ಮಗ್ಲ ರೋಡ್ ಮ್ಯಾಗ ಬಿತ್ತದು. ಇವ ಬಿದ್ದ ತಕ್ಷಣ ಬಾಯಾಗ ರಾಣಿ ಹೆಂಡತಿ ಹುಡುಗಿ ಹೆಸರು ಬಂದಿಲ್ಲ, ಅಮ್ಮ ಅಂತ ಬಂತು ಬಾಯಿಯೊಳಗೆ. ಬರ್ಬೇಕಿತ್ತಿಲ್ಲಕಿ ಬಿಲ್ ಕೇಳಿದಕಿ ದಿಲ್ ಕೇಳಿದಕಿನ ಹೆಸರು ಬಂದಿಲ್ಲ, ಅಮ್ಮ ಅಂತ ಬಂತು ಬಾಯಿಯೊಳಗೆ. ಯೋಚನೆ ಮಾಡಲಿಲ್ಲ, ಹೃದಯ ತಗೊಂಡು ಓಡಿ ಹೋದ. ಹೃದಯನ ಹಿಂಗೆ ಬಿದ್ದಿತ್ತಲ್ಲ, ಮುಟ್ಟಕ್ಕೆ ಹೋದ. ಹೃದಯ ಅಂತೂ ಕೇಳಿದ್ರೆ ನಾನೇ ಕಿತ್ತು ಕೊಡ್ತಿದ್ನಲ್ಲ ನಿನಗೆ. ಅವನ ಹೃದಯ ಅಂತೂ ಕೇಳಿದ್ರೆ ನಾನೇ ಕಿತ್ತು ಕೊಡ್ತಿದ್ದೆ. ಯಾಕೆ ನೀ ಅವಸರಲೆ ಓಡ್ ಹೊಂಟಿ? ಬೇಕಾದ್ರೆ ರೆಸ್ಟೋರೆಂಟ್ಗೆ ಬಂದು ನಾನೇ ತೆಗೆದು ನಿನಗೆ ಹೃದಯ ಕೊಡ್ತಿದ್ದೆ. ನೀನು ಇಷ್ಟಪಟ್ಟು ನೀ ಚಂದಿರ್ತಿ ಅಂದ್ರೆ ನನ್ನ ಹೃದಯ ಯಾವ ಲೆಕ್ಕ? ಅದನ್ನೆಲ್ಲ ಬಿಡು. ಓಡಿ ಬರಬೇಕಾದ್ರೆ ರೋಡ್ ಬ್ರೇಕ್ ದಾಟಿ ಬಿದ್ದೆಲ್ಲ. ತಾಯಿ ಹೃದಯ ಅಂತೂ ನನಗೆ ಯಾಕೆ ಕೊಂದಿ ಅನ್ಲಿಲ್ಲ ಹೃದಯ. ತಾಯಿ ಹೃದಯ ಅಂತೂ ರೋಡ್ ಬ್ರೇಕ್ ದಾಟಿ ಬಿದ್ದೆಲ್ಲ, ನಿನಗೆ ಏನಾರ ನೋವಾಗೈತೇನೋ ಮಗ ಅಂತಂತ ತಾಯಿ ಹೃದಯ. ಇದು ನಮ್ಮ ಅವನ ಕರಳದು, ಹೌದಿಲ್ಲ? ಎಷ್ಟು ದೊಡ್ಡ ಕರುಳ ಇದು ನೋಡಿ. ಇದು ಒಂದು ರಾಜರ ಕತೆ ಹೇಳಕ್ಕೆ ಹೋಗಿ ನಿಮಗೆ ತಾಯಿ ಕಡೆ ಕರ್ಕೊಂಡು ಹೋಯ್ತಿದ್ದು. ಎಲ್ಲನೂ ತಾಯಿನೇ ಕಾರಣ. ನಾನು ಹೋದಲ್ಲೆಲ್ಲ ಹುಡುಗರಿಗೆ ಏನು ಕೇಳ್ಕೊತೀನಿ ಅಂದರೆ, ನೀವು ಅಂತೀರಿ ನನಗೆ ಬಿಗ್ಗೆಸ್ಟ್ ಮೋಟಿವೇಶನ್, ನನಗೆ ಇನ್ಸ್ಪಿರೇಷನ್ ಆ ಹೀರೋ ಈ ಹೀರೋಯಿನ್ ಅಂತ ಹುಡುಗರೆಲ್ಲ ಅಂತಿರ್ತಾವೆ. ಅಲ್ಲ, ನಿಮ್ಮ ತಂದೆ ತಾಯಿಗಿಂತ ಬಿಗ್ಗೆಸ್ಟ್ ಹೀರೋಯಿನ್ ಮೋಟಿವೇಶನ್ ಇನ್ನೊಬ್ಬರು ಸಿಗಾಕ ಸಾಧ್ಯ ಇತ್ತನು? ನಮಗೆ ಇನ್ನೊಬ್ಬರು ಸಿಗ್ಲಾಕ ಸಾಧ್ಯ ಇತ್ತನು? ಯಾವತ್ತೂ ಸಾಧ್ಯನೇ ಇಲ್ಲ. ತಾಯಿನೇ. ಯಾರೇ ಆಗಲಿ, ಸ್ವಾಮಿಗೆ ಹೆತ್ತವಳು ತಾಯಿನೇ, ನಿಮಗೆ ಜನ್ಮ ಕೊಟ್ಟವಳು ತಾಯಿನೇ. ನಾನು ನನ್ನ ಬಗ್ಗೆ ಹೇಳ್ಕೋಬಾರ್ದು, ಪ್ರಸಂಗ ಬಂತಷ್ಟೆ. ನಾನು ನಮ್ಮ ಅವ್ವ ಅಪ್ಪಗೆ ಒಬ್ಬನೇ ಮಗ. ಅವ್ವ ಗೌರ್ಮೆಂಟ್ ಬರೋ ಎಕನಾಮಿಕ್ಸ್ ಟೀಚರು, ತಂದೆ ಬಿಸ್ನೆಸ್ ಮ್ಯಾನ್. ಇಬ್ಬರು ವೆಲ್ ಕ್ವಾಲಿಫೈಡೇ ಅವರು. ನನಗೆ ಚಲೋ ಓದಿಸ್ಬೇಕು, ಮುಂದೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ಸಾಧನೆ ಮಾಡಿಸ್ಬೇಕು ಅಂತ ನಮ್ಮ ಅವ್ವನ ಕನಸು. ಆದರೆ ದೈವ, ಊರನವರು, ತಾಳಿಕೋಟಿ ಭಕ್ತರೆಲ್ಲ ಕನಸು ಬೇಡ, ಸಣ್ಣವರಿಂದಾಗಲೇ ಇವರಿಗೆ ಸ್ವಾಮಿಗಳು ಮಾಡಿದ್ವಿ ಅಂದ್ರೆ ಚಂದ ಬೆಳಿತಾರೆ ಇವರು ಆ ಲೈನ್ ಒಳಗೆ ಹೋದ್ವಿ ಅಂದ್ರೆ ಮತ್ತವ್ರು ಈ ಕಡೆ ಬರೋದು ಭಾಳ ಕಟ್ಟ. ಇವ್ರು ಅಲ್ಲೇ ಬೆಳೀಲಿ ಅಂತ 11 ವಯಸ್ಸಿಗೆ ಹೋಗಿ, ನಮಗೆ ಬುದ್ಧಿ ಇರಲಿಲ್ಲ, ಜ್ಞಾನ ಇರಲಿಲ್ಲ, ಹೋಗಿ ಕುಂದ್ರಿಸಿದ್ರು. ಕರೆ ಹೇಳ್ತೀನಿ, ಈಗೇನಾರ ನೀ ಸ್ವಾಮಿ ಆಗ್ತಿ ಅಂತ ಕೇಳಿದರೆ ಈ ವಯಸ್ಸಿಗೆ ಬಿಡ್ಬಿಡ್ರಪ್ಪ ನಾನು ಅಂತಿದ್ದಾನೆ. ಬೇಡೋ ಮರ, ನಿಮ್ಮ ಕೂಡ ಎಲ್ಲಿ ಜಗಳ ಆಡ್ಕೋತ ಕುಂದ್ರದು, ಊರನ್ ಮಂದಿ ಬಿಟ್ಬಿಟ್ರೆ ತಣ್ಣಗೆ ಎಲ್ಲರ ಒಂದು ಗುಡಿಸ್ಲಾ ಮಾಡ್ಕೊಂಡು ಆರಾಮಿರ್ತೀವಿ ಅಂತ ಅದೊಂದು ಇಚ್ಛೆ. ಆದರೂ ನಮ್ಗೆ ಈಗಲೂ ತಾಯಿ ಫೋನ್ ಮಾಡಿದಾಗ ಹೇಳೋದು ಒಂದೇ ಮಾತು, ಏನಾರ ಆಡು ನಡಿತೈತಿ, ಹೆಂಗಾರ ಮಾತಾಡು ನಡಿತೈತಿ. ಆದ್ರೆ ಊರೊಳಗೆ ಹೋಗಿರ್ತೀಯಲ್ಲ, ನಿನ್ನನ್ನೇ ನಂಬಿ ತಾಯಂದಿರು ಬಂದಿರ್ತಾರೆ, ಅವರಿಗೆ ಮನಸ್ಸು ನೋವು ಮಾಡು, ಮಾತಾಡಬೇಡ ಅಂತ ಈಗಲೂ ನಮಗೆ ತಾಯಿ ಹೇಳೋದಿಷ್ಟ. ಪ್ರಸಂಗ ಬಂತು ಅಂತ ನಾನು ಹೇಳಕ್ಕೆ ಹೋದೆ. ನಿಮಗೆಲ್ಲ ಹೇಳೋದು, ತಂದೆ ತಾಯಿಗಿಂತ ಬಿಗ್ಗೆಸ್ಟ್ ಮೋಟಿವೇಶನ್ ಯಾರೂ ಇಲ್ಲ. ಅವರು ಯುವರಾಜಕುಮಾರರು, ಹೊಳ್ಳಿ ಬರುಮಿಗೆ ಮತ್ತದು ಹಂಗೆ ಹೋಗೋದು ಬೇಡ, ಅಳಿಸೋದು ಇಷ್ಟ ಇಲ್ಲ ನನಗೆ ಯಾರನ್ನೂ. ಹಳ್ಳಿ ಯುವರಾಜಕುಮಾರರು ನೋಡಿದರು, ಏನು ಎರಡು ಮೈ ಮರೆತು ನಿಂತಾವಲ್ಲ ಅಂತ. ಅವ ಸಾರಥಿ ಇದ್ನಲ್ಲ, ಅವ ಅಂದ, ಇದು ವಯಸ್ಸ ಮಾಡಿಸ್ತದೆ, ಇದು ಆಗುದೇ ನಿಮ್ಮ ಜೀವನದೊಳಗೂ ಅಂದ. ಹೌದಾ, ಏನಾಗ್ತದ? ಮದುವೆ ಆದ ಬಳಿಕ ಎಲ್ಲ ಚಂದ ಅನಿಸ್ತದ ಅಂದವ. ಹಿಂಗೂ ಅದನು, ಹೌದು ಹಿಂಗೂ ಅದ, ಬೇಡಪ್ಪ ನಡಿ ಮುಂದೆ ಹೋಗುನು ಅಂತ ಯುವರಾಜಕುಮಾರರು ಮುಂದೆ ಕರ್ಕೊಂಡು ಹೋದರು. ಮುಂದಿನ ಮನೆಯೊಳಗೆ ನೋಡ್ತಾರ, ಮದುವೆ ಆಗುವ ಪ್ರಸಂಗ ನಡೆದಿತ್ತು ಮುಂದಿನ ಮನ್ಯಾಗ. ಬುದ್ಧ, ಬಸವ, ಅಂಬೇಡ್ಕರ, ಬಾಪೂಜಿ ಆಳಿದ ನಾಡು ಒಳಗೆ ಮದುವೆ ಆಗೋ ಪ್ರಸಂಗ ನಡೆದಿತ್ತು. ಯುವರಾಜಕುಮಾರರು ಹೋಗಿ ನೋಡ್ತಾರೆ. ಅಲ್ಲಿ ಹೋಗಿ ಅವ್ರು ನೋಡೋದಕ್ಕೆ ಅವ್ರಿಗೆ ಅನಿಸ್ತೈತಿ, ಇವ್ರು ಏನು ಮಾಡಾಕತ್ತಾರ, ಅಗಳಿ ಏನವು ಮಾಡಾಕತ್ತಿದ್ವಲ್ರಿ, ಅದಕ್ಕೆ ಬಂದ್ ಮಾಡಿಸೋದೇ ಇದು ಪ್ರಸಂಗ ಅಂದ್ರೆ. ಅವು ಅಗಳ ಗದ್ಲ ಆ ಕಡೆ ಇದು ನೋಡು ಇದು ಅದು ನೋಡು ಅಂತ ಮಾಡಾಕತ್ತಿದ್ವಲ್ರಿ, ಅದನ್ನು ಬಂದ್ ಮಾಡಿಸೋದು ಇದು ಪ್ರಸಂಗ. ಮತ್ತು ಇದಾದ ಬಳಿಕ ಆರಾಮಿರ್ತಾರನೋ, ಬರ್ರಿ ಮುಂದಿನ ಮನೆ ತೋರಿಸ್ತೀನಿ ಅಂದವ ಸಾರಥಿ. ಬರ್ರಿ ಮುಂದಿನ ಮನೆ ತೋರಿಸ್ತೀನಿ. ಮುಂದೆ ಮನೆಗೆ ಹೋಗ್ತಾನೆ. ಮದುವೆಯಾಗಿ 3 ವರ್ಷ ಆಗಿತ್ತು. ಮಗ ಅಳಾಕತ್ತಿತ್ತು. 2 ಗಂಡ ಹೆಂಡ್ತಿಗ, ನೀ ಆಕಿಗೆ ಹೊಡಿ, ಅವ ಆಕಿಗೆ ಹೊಡಿ.
ಎರಡೂ ಹೊಡೆದಾಡಕತ್ತಿದ್ವು ಅವು. ಅವ ಅಂದ ಮತ್ತು ಇವು ಮದುವೆಯಾಗ ಅಲ್ಲಿ ನಕ್ಕೊಂತದಾರ, ಮದುವೆಯಾಗ ಅಲ್ಲವ್ರಿಬ್ರು ನಕ್ಕೊಂತದಾರ ಹಿಂದಿನ ಮನ್ಯಾಗ, ಇಲ್ಲಿ ಯಾಕೆ ಜಗಳ ಆಡಕತ್ತಾರ? ಜಗಳ ಆಡಿದ್ರನ ಮದುವೆ ರೀ ಅಂದವ ಸಾರಥಿ. ಜಗಳನೇ ಇಲ್ಲ ಅಂದ್ರೆ ಮದುವೆ ಹೆಂಗೆ ಆಗ್ತದ್ರಿ ಸ್ವಾಮಿಗಳು? ಅದು ಯುವರಾಜಕುಮಾರರೇ, ಜಗಳ ಆಡಿದ್ರನೇ ಮದುವೆ. ಸಂಸಾರ ಭಾಳ ಕೆಟ್ಟಾಯ್ತು. ಇದು ದೂರ ನಿಂತು ನೋಡೋರಿಗೆ, ನಮ್ಮಂಥವ್ರಿಗೆ ಕುಂತು ಹೇಳೋರಿಗೆ ಭಾಳ ಚಂದ. ಪಾಪ ನೀವು ಅನುಭವಿಸಿರೋದು ನಿಮಗೇ ಗೊತ್ತದು. ಸಂಸಾರ ಎಷ್ಟು ಕಷ್ಟ ಅನುಭವಿಸಿರೋ ಇವು ನೋಡಿ. ಇವು ಪಾಪ ನಮ್ಮ ಬಳಗೆಲ್ಲ ಅಗದಿ ಊರಾಗ ಭಾರಿ ಇರ್ತಾವೆ. ಅಲ್ಲಿ ಬಾಲೆ ಇಲ್ಲಿ ಬಾಲೆ ಅಂತಾವೆ. ಮನೆಗೆ ಹೋಗೋದಕ್ಕೆ ಆಟೋಮೆಟಿಕ್ ಧ್ವನಿ ಡೌನ, ರೊಟ್ಟಿ ಸಿಗೋದಿಲ್ಲ, ಮಾತಾಡಿ ಆಗಬೇಕದು ಅನಿವಾರ್ಯ. ಸಂಸಾರ ಏನೂ ಮಾಡೋಕ್ಕಾಗೋದಿಲ್ಲ. ಒಬ್ಬ ಹಿಂಗೆ ಇದ್ದ, ಅವ ಭಾರಿ ಊರಾಗೆಲ್ಲ ಒಟ್ಟ ಯಾರಿಗೂ ಅಂಜ್ತಿದ್ದಿಲ್ಲ. ಅವ ಭಾರಿ ಇದ್ದ, ಸ್ಟ್ಯಾಂಡ್ ಇದ್ದ. ಅವ ಮನೆಗೆ ಹೋದ. ದಿವಸ ಹೆಂಡತಿ ಕೂಡ ಜಗಳ, ಬೇಸರ ಆಗಿತ್ತು ಸಂಸಾರ. 1 ವರ್ಷ, 2 ವರ್ಷ, 3 ವರ್ಷ ಬೇಸರ ಆಗಿ 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 ಏನಾರ ಮಾಡಬೇಕು ಮಾರಾಯ ಅಂತ ಸ್ವಾಮಿಗಳ ಕಡೆ ಹೋದ. ಲಾಸ್ಟಿಗೆ ಇಲ್ಲೇ ಬರ್ಬೇಕಲ್ಲ, ಲಾಸ್ಟಿಗೆ ಬರಬೇಕು ಇಲ್ಲೇ, ಮತ್ತೆ ಎಲ್ಲೂ ಹೋಗೋದೇ ಇಲ್ಲ. ಸ್ವಾಮಿಗಳು ಕಟ್ಟಿ ಮ್ಯಾಗ ಕುಂತಾಗ ನೀವು ಕೆಳಗೆ ಕುಂತು ಏನು 4 ಮಾತು ಕೇಳ್ತೀರಿ? ಇದೇ ಶಾಶ್ವತ. ಇದು ಯಾಕೆ ಸಂಸಾರ ಬೇಸರ ಆದ್ಮ್ಯಾಗ ಮತ್ತೆ ರೇವಣ ಸಿದ್ದಪ್ಪನ ಗುಡಿನೇ ಗತಿ, ಏನು ಮಾಡೋಕ್ಕಾಗೋದು? ಅಲ್ಲಿ ನೋಡಿ, ರಾತ್ರಿ ನಾ ವಾಕಿಂಗ್ ಮಾಡ್ಬೇಕಾದ್ರೆ ನೋಡಿರ್ತೀನಿ, 9:30 10 ಗಂಟೆಗೆಲ್ಲ ಆನೆ ಮಗ್ಳು ಕುಂತಿರ್ತಾರೆ. ಅವ್ರು ಆನೆ ಮಗ್ಳು ಕುಂತಿರ್ತಾರೆ, ನಮ್ಮ ಬಳಗೆಲ್ಲ ಕುಂತಿರ್ತಾರೆ. ಯಾಕ್ರಿ ಆನೆ ಮಗ್ಳು ಕುಂತಿರಲ್ಲ? ಆನೆ ಬೇಕ್ರಿ, ಮನ್ಯಾಗ ಒಂದು ಅದು ಸಾಕಾಗ್ಯದ, ಅದಕ್ಕೆ ಆನೆ ಮಗ್ಳು ಕುಂತಿರ್ತಾರೆ. ಆನೆ ಬೇಕ್ರಿ, ಅದು ನಡೀತದ. ತುಳಿದರ ತುಳಿಲ್ಲ, ಎದ್ದು ತುಳಿಸ್ಕೊತೀನಿ ನಾನು. ಮನ್ಯಾಗ ಒದಿಸ್ಕೊಳ್ಳೋದು ಆಗೋಲ್ದಾಗ್ಯದ, ದಿವಸ ಹೋದ್ರೆ ಒದಿಸ್ಕೊಳ್ಳೋದು ಆಗೋಲ್ದಾಗ್ಯದ್ರಿ. ಅದಕ್ಕೆ ಕುಂತೀನಿ ಅಂದ. ಯಪ್ಪ ನೀವು ಕುಂದಿರಿ, ಚಲೋ ಅದ ನಿಮ್ಮ ಆನೆ, ನೀವು ಚಲೋ ಕುಂದಿರಿ ಅಂತ ಹೇಳ್ದಾನೆ. ಆಗ್ತದ ಸಂಸಾರದಾಗ, ಏನೂ ಮಾಡೋಕ್ಕಾಗೋದಿಲ್ಲ, ಇರುವುದೇ. ಮತ್ತು ಬೇಸರ ಆಗ್ಯದ್ರಿ ಸಂಸಾರ, ದಿವಸ ಜಗಳ, ಏನು ಮಾಡಬೇಕು ಅಂತ ಹೋದಿವ ಸ್ವಾಮಿಗಳ ಕಡೆ. ಸ್ವಾಮಿಗಳು ಅಂದರು, ನಿನ್ನ ಹೆಂಡತಿ ಲಕ್ಷ ಕೊಟ್ಟು ಕೇಳ್ರೆ ನಮ್ಮ ಬಳಗ, ನಿನ್ನ ಹೆಂಡತಿ ಕಾಫಿ ಮಾಡಿ ಕೊಟ್ಟಾಗ ಕಾಫಿದಾಗ ಸಕ್ಕರೆ ಇಲ್ಲಂದ್ರೂ ಕಾಫಿ ಮಸ್ತ್ ಆಗೈತಿ ಅನ್ನುತ್ತ ಬಾ ಅಂದ್ರೆ ಅವ್ರು ಸ್ವಾಮಿಗಳು. ಗೊತ್ತಾಗತ್ತದ, ಕಾಫಿ ಒಳಗೆ ಸಕ್ಕರೆನೇ ಇಲ್ಲ ಅಂದ್ರೂ ಏನು ಚಂದ ಮಾಡಿ ಕಾಫಿ ಅನ್ನು, ಸುಮ್ಮ ಅನ್ನಕ್ಕೇನು ಹೊಂಟೈತಿ ಅನ್ನು. ಸ್ವಾಮಿಗಳು ಚಲೋ ಮಾತಾಡಲಿಲ್ಲ ಅಂದ್ರೂ ಭಾರಿ ಮಾತಾಡಿದ್ರಪ್ಪ ಅಂತ ಹೇಳ್ತೀರಿ ನೀವು. ಹಂಗೆ ಅನ್ನಕ್ಕೆ ಕಲಿ ಅಷ್ಟೆ. ಮತ್ತು ರೊಟ್ಟ್ಯಾಗ ಬದ್ನಿಕಾಯಿ ಪಲ್ಯ ಕೊಟ್ಟಾಗ, ಬದ್ನಿಕಾಯಿಗೆ ಅದು ಪಲ್ಯ ಹಚ್ಚಲಿಲ್ಲ, ಅದು ಗಿಡದ ಅಂತಂದು ಬದ್ನಿಕಾಯಿ ಇಟ್ರು ಪಲ್ಯ ಭಾರಿ ಆಗೈತೆ ಅನ್ನಂದ್ರೆ ಅವ್ರ ಸ್ವಾಮಿಗಳು. ಅದೇ ಗಿಡದಾನ್ ತೆಗೆದು ಹಿಂಗೆ ತಾಟ್ನಾಗ ಇಟ್ರು ಭಾರಿ ಆಗೈತೆ ಅನ್ನ. ಸುಮ್ಮ ಅನ್ನಕ್ಕೇನು ಹೊಂಟೈತಿ ಇವ ಅಂದ. ಅಜ್ಜರ್ ಏನೇ ಮಾಡಿದ್ರು ಅನ್ಬೇಕ್ರಿ, ಒಟ್ಟು ಅನ್ನು. ಹಿಂಗಂದ್ರೆ ಸಂಸಾರ ಚಲೋ ಇರ್ತದ. ಆಯ್ತು ರೀ ಅಜ್ಜರ್, ನೀವು ಹೇಳಿರಿ, ಮಾಡ್ತೀನಿ ನಾನು ಅಂತ ಹೋದ ಮನೆಗೆ. ಅವತ್ತು ಇವನ ಹಣೆ ಬರಕ್ಕೆ ಮನ್ಯಾಗ ಬಿಸಿ ಹೋಳಿಗೆ, ಶಾಗಿ, ಹುಗ್ಗಿ, ಉಪ್ಪಿನಕಾಯಿ, 2 ಥರ ಪಲ್ಯ ಎಲ್ಲ ಪ್ಲೇಟ್ರಾಗ ರೆಡಿ ಇತ್ತು. ಇವ ಬಡ 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 ಹೋಗಿ ಎಲ್ಲ ಸೇವನೆ ಮಾಡ್ದ. ಎಷ್ಟು ಅದ್ಭುತ ಅಂದ, ಎಲ್ಲ ತಿಂದ. ಎಂದೂ ಹೊಗಳೇ ಇದ್ದಿಲ್ಲ ಇವ. ಅಜ್ಜರ್ ಹೇಳ್ಯಾರ, ಮತ್ತೀಗ ಚಾಲೂ ಮಾಡ್ಬೇಕಲ್ಲ, ಚಾಲೂ ಮಾಡ್ದ. ಕುಂದೂರು ಅಂದ ಮೊದಲು ಹೆಂಡತಿಗೆ. ಅದು ಅಂತೂ ಯಾಕೆ ತಲೆ ಕೆಟ್ಟದನು ಇದಕ್ಕೆ ಅಂತ. ಒಮ್ಮೆ ಕುಂದೂರು ಅನ್ಲಾರ್ದು ಕುಂದೂರು ಅನ್ನಕತ್ತದಲ್ಲ. ಪಾಪ ಕುಂತದು, ಅವು ಕುಂದ್ರದಿಲ್ಲ. ಅವು ತಾಯಂದಿರು ಒಟ್ಟ ಕುಂದ್ರದಿಲ್ಲ. ಅವರು ಕುಂತು ರೂಢಿನೇ ಇಲ್ಲವ್ರಿ, ಕುಂದ್ರಸ್ತಾರ ಖರೆ ಕುಂದ್ರದಿಲ್ಲ ಅವರು. ಕುಂತ್ರು, ಚಾಲೂ ಮಾಡ್ದಿವ. ಹೋಳಿಗೆಯಾಗ ಏನು ಹೋಳಿಗೆ, ನಿನ್ನ ಕಟ್ಕೊಂಡು 3 ವರ್ಷ ಆಯ್ತು ಕರೆ ಇಂಥ ಹೋಳಿಗೆ ತಿಂದಿದ್ದಿಲ್ಲ. ಅದ್ಭುತ ಹೋಳಿಗೆ ಅಂದ. ಕಣ್ಣು ತಂಪಾಗಬೇಕಿಲ್ಲ, ಕೆಂಪಾದವು. ಮತ್ತು ಪಲ್ಯ ಅಲ್ಲ, 3 ವರ್ಷ ಆತು ನಿನ್ನ ಕಟ್ಕೊಂಡಿನಿ, ಇಂಥ ಪಲ್ಯನೇ ತಿಂದಿಲ್ಲಲ್ಲ ನಾನು. ಎಷ್ಟು ಅದ್ಭುತ ನಿನ್ನ ಪಲ್ಯ. ಇನ್ನೊಂಚೂರು ಕೆಂಪಗಾದವು. ಮತ್ತು ಇದು ಎಲ್ಲ ಬಿಟ್ಟರೆ ನಡೀತಿತ್ತಿದ್ದು. ಉಪ್ಪಿನಕಾಯಿಗೂ ಒಂದು ಅಂದ್ಬಿಡ್ತಿದ್ವು. ಸ್ವಾಮಿಗಳು ಹೇಳಿದ್ರಂತ ಪೂರಾ ತೊಗೊಂಡ್ಬಿಟ್ಟಿದ್ನಿವ. ಏನು ಉಪ್ಪಿನಕಾಯಿ, ಅದ್ಭುತ ಉಪ್ಪಿನಕಾಯಿ. ಉಪ್ಪಿನಕಾಯಿಗೆ ಅನ್ನಲ್ಲ, ತಲೆ ಸರಿತು, ಬಳಿ ಏರ್ಸಿ ಬಿಟ್ಲು ಅಂತ ಕಪಾಳ. ಇವ ಅಂದ, ಇವು ಸನ್ಯಾಸಿಗಳ ಮಾತು ಕೇಳಿ ಕೆಟ್ಟನೇನು ನಾನು. ತಪ್ಪಿತಲ್ಲ ನಂದಿದು, ಸನ್ಯಾಸಿಗಳ ಮಾತು ಕೇಳಿ ಕೆಟ್ಟನಿ ನಾನು. ಏನು ತಪ್ಪಿತಿಲ್ಲಿ, ಚಲೋ ಆಯ್ತಂತ ಹೇಳಿದ್ರು ಅನ್ನು. ಮತ್ತು ಹೇಳಿದ್ರು ಮತ ಆನೆ ಕಾಲ ಚಲೋ ಇತ್ತಲ್ಲೋ, ಅಲ್ಲೇ ಆನೆ ಬರೋಬ್ಬರಿದ್ದು ನಮ್ಮ ಟೀಮ್ದವ್ರು ಮಾಡಿದ್ರು. ಒಳ ಬಂದ್ಯಲ್ಲಿ ಇಲ್ಲಿ ಒಳಗೆ ಅಂದೇವ. ಹೊಡಿ, ಇನ್ನೊಂದು 4 ಹೊಡಿ. ಎದಕ್ಕೆ ಹೊಡೆದೀನಿ ಅಂತ ಹೇಳಿ ಹೊಡಿ ಅಂದ. ಹೇಳಿ ಹೊಡಿ, ಎದಕ್ಕೆ ಹೊಡ್ಯಾಕತ್ತಿ? ತಾಯಿ ಅಂದ್ಲು, ನನ್ನ ಕಟ್ಕೊಂಡು 3 ವರ್ಷ ಆಯ್ತು. ಒಮ್ಮೆ ಎಷ್ಟು ಸಲ ನಿನಗೆ ಹೋಳಿಗೆ ಮಾಡಿ ಹಾಕೀನಿ, ಎಷ್ಟು ಸಲ ನಿನಗೆ ಬದ್ನಿಕಾಯಿ ಪಲ್ಯ ಮಾಡಿ ಹಾಕೀನಿ.
ಎಷ್ಟು ಸಲ ನಾನೇ ನಮ್ಮ ತವ್ರ ಮನೆಯಿಂದ ಉಪ್ಪಿನಕಾಯಿ ಹಾಕೀನಿ, ಒಮ್ಮೆ ಚಲೋ ಐತೆ ಅನ್ಲಾರ್ದ ಮಗ ನೀನು. ಗ್ಯಾಸ್ ಖಾಲಿ ಆಗೈತೆ ಅಂತ ಮಗ್ಳ ಮನೆಯವ್ರು ಅಡಿಗೆ ತಂದೀನಿ, ಚಲೋ ಐತೆ ಅನ್ನಕತ್ತೀಯ ಅಂದ. ಐತೆ ಸಂಸಾರದಾಗ ಸುಖ? ಇಲ್ಲೇ ನಗುದು ನೀವು, ಇಲ್ಲೇನು ನಗ್ತೀರಿ ಅದೇ ಖರೆ. ಮನೆಗೆ ಹೋದ್ರಿ ಮತ್ತ ಚಿತ್ತ ಟಪ್ಪ ಐತಿ ಸಂಸಾರದಾಗ. ಯುವರಾಜಕುಮಾರ್ ಅಂದ್ರು ಇಟ್ಟೆಲ್ಲ ವಜ್ಜದಂದ್ರೆ ಬ್ಯಾಡ ಮಾರ ನನಗಿದು ಅಂದ್ರು. ಅವ್ರು ಯುವರಾಜಕುಮಾರ್ ಗದ್ಲನೇ ಬ್ಯಾಡಿದ್ರದು, ಹೊಕ್ಕಿನ್ನ ಮುಂದ ಹಿಂಗಿದು ಚಿತ್ತಾಟಪ್ಪ ಹಾಕ್ಸು ಮದುವೆ ಆಗಿ ನಾ ರಾಜ ಜಗತ್ತಿಗಾಗಿ ಜೀತಾಳಾಗಬೇಕಾಕದಕ್ಕಿನ ಕೈಯಾಗ ಅಂದ್ರೆ ಅವ್ರು ರಾಜರು. ಬ್ಯಾಡ ಇದು ನನಗ, ಮುಂದಿನ ಮನೆ ತೋರ್ಸು. ಮುಂದೆ ಹೋದ್ರು ಒಂದು ಸಾವಾಗಿತ್ತು. ಸಾವಾದಾಗ ಅದನ್ನ ಗೂಟಕ್ಕೆ ಬಡ್ದು ಕುಂದ್ರಿಸಿದ್ರು, ಎಲ್ಲರೂ ಅಳಾಕತ್ತಿದ್ರು. ಅದನ್ನು ನೋಡಿ ರಾಜರಿಗೆ, ಯುವರಾಜಕುಮಾರರಿಗೆ ಆಶ್ಚರ್ಯ ಆಯ್ತು, ಇದು ಏನು? ಅವಾಗ ಸಾರಥಿ ಹೇಳ್ತಾನ, ನಾವು ಬಂದಾಗ ಜಗತ್ತು ನಗಕತ್ತಿತ್ತು, ನಾವು ಒಳಕತ್ತಿದ್ವಿ. ನಮ್ಮ ಸಾಧನೆ ಜೀವನದ ಗುರಿ ಇಷ್ಟೇ ಆಗಬೇಕು ರಾಜರೇ. ಸತ್ತಾಗ ಒಳಗ ನಾವು ನಗತಿರ್ಬೇಕು, ಇಡೀ ಜಗತ್ತು ಎಂಥವನ್ನ ಕಳ್ಕೊಂಡ್ವಿ ಅಂತ ಅಳತಿರ್ಬೇಕು, ಹಿಂಗೆ ನಾವು ಬದುಕಬೇಕು ಅಂತ ಸಾರಥಿ ಹೇಳಿಕೊಟ್ಟ. ಹೋಗುದು ಹೋದ, ಇನ್ನೊಂದು 4 ದಿನ ಮುಂಚೆ ಹೋಗ್ಬೇಕಿತ್ತು ಅನ್ನಬಾರದು, ಹಂಗೆ ಬದುಕಬೇಡ್ರಿ. ಹೋಗುದು ಹೋಗ್ಯದದು, ಇನ್ನೊಂದು 4 ದಿನ ಮುಂಚೆ ಹೋಗ್ಬೇಕಿತ್ತು. ತಾಳದು ಊರಿಗೆ ಬೇಸರ ಆಗಿತ್ತು, ಮನೆಗೆ ಬೇಸರ ಆಗಿತ್ತು, ಹೆಂಡತಿಗೆ ಬೇಸರ, ಮಕ್ಕಳಿಗೆ ಬೇಸರ ಆಗಿತ್ತು. ಹೋಗುದು ಹೋಗ್ಯದ. ಅದು ರೇವಣ ಸಿದ್ದಪ್ಪ ಇನ್ನೊಂದು 4 ದಿನ ಮುಂಚೆ ತೊಗೊಂಡಿದ್ರೆ ಚಲೋನೆ ಹಾಕಿತ್ತು ಬಿಡು, ಕೆಟ್ಟ ಭಾರ ಇತ್ತು ಅಂತ ಬದುಕಬೇಡ್ರಿ. ಹೋಗುದು ಹೋದ, ಇನ್ನೊಂದು 4 ದಿನ ಇದ್ದು ಹೋಗ್ಬೇಕಿತ್ತಲ್ಲ ಅಂತ ಬದುಕಿದ್ವಿ ಅಂದ್ರೆ ನಮ್ಮ ಬದುಕು ಸಾರ್ಥಕತೆ ಆಗಾಕ ಸಾಧ್ಯದ. ಹಿಂಗೆ ಬದುಕುದು ನಾವು 4 ದಿನ ಇದ್ವಿ ಅಂದ್ರೆ ಚಲೋ ಅನಿಸ್ಕೊಂಡು ಬದುಕಬೇಕು. ಈಗ ನನ್ನ ಕರೆಸೀರಿ, ನನಗೇನು ಈಗ 21, 22 ವಯಸ್ಸಷ್ಟೆ. ಏನು ದೊಡ್ಡ ಓದ್ಕೊಂಡವ್ರ ತಿಳ್ಕೊಂಡವ್ರ ಏನೂ ಇಲ್ಲ. ಕರೆಸೀರಿ, ಇನ್ನೊಂದು 5 ಬೇಡ 6 ದಿನ. ಮತ್ತು ನಮ್ಮ ಶಾಲೆ ಅಭ್ಯಾಸ MA ಇಂಗ್ಲೀಷ್ ನಾವು ಆ ಕಡೆ ಹೋಗೋರು. ಬರುದು ಬಂದರು, ಇನ್ನೊಂದು 4 ದಿನ ಹೇಳಬೇಕಿತ್ತು ಅನಿಸ್ಕೊಂಡ್ರ ಪುಣ್ಯಾನಂದ್ರು. ತಿಳಿಯಾಕತ್ತೈತೆ ಅಯ್ಯವು ನಿಮಗೆ. ಹೇಳಿದ್ರು ಸ್ವಾಮಿಗಳು, ಇನ್ನೊಂದು 4 ದಿನ ಹೇಳಬೇಕಿತ್ತು ಅಂದ್ರೆ ಪುಣ್ಯ. ಯಾವಾಗ ಮುಗಿಸ್ತಾನೋ ಮಾರಾಯ ಅಂದ್ರಿ ಅಂದ್ರೆ ಮುಗಿತು ನನ್ನ ಕತೆ. ಎಕ್ಸಾಂಪಲ್, ಐ ಆಮ್ ಗಿವಿಂಗ್ ಯು ಜಸ್ಟ್ ಅನ್ ಎಕ್ಸಾಂಪಲ್. ಹೌದಿಲ್ಲ? ಮುಗ್ದ ಹೋಯ್ತು ಕತೆ. ಹಿಂಗಾಗಬಾರ್ದು. ಅದಕ್ಕೆ ಈ ಬದುಕು ಹೆಂಗಿರಬೇಕು ಅಂದರೆ, ಇರುವಷ್ಟು ದಿನ ಎಷ್ಟು ಚಂದ ಬದುಕ್ಯಾನಲ್ಲ ಅಂತ. ಮೊದಲ ಜನನ ನೋಡ್ದ, ಆಮೇಲೆ ಒಂದಿಷ್ಟು ಇರಲಿ ಅವ ಅದೇನು ಮಾಡೋದಿಲ್ಲ. ಅದು ಅರ್ಬಿ ಹರಿದದೇವ, ನಾವು ಮನಿನೇ ಹರಿದೀವಿ, ಚಿಂತಿಲ್ಲ. ಅದೇ ನಾಯಿ ಅರ್ಬಿ ಹರಿದದ ಒಳ್ಳೆಯದು. ನಾವು ಮನೆ ಮುಚ್ಚಿವಿ, ಮಠ ಮುಚ್ಚಿವಿ, ಊರು ಮುಚ್ಚಿವಿ, ಎಲ್ಲ ಮುಚ್ಚಿವಿ ನಾವು. ನಾನು ಅದೇ ಅಂತೀನಿ, ಎದಕ್ಕೆ ರೇವಣ ಸಿದ್ದಪ್ಪನ ದೇವಸ್ಥಾನ ಇಷ್ಟು ಚಂದ ನಡೆದೈತಿ ಅಂದರೆ, ನಾ ಅಂದೆ ನಿನ್ನೆ ಕಾರ್ ಒಳಗೆ ಬರಬೇಕಾದ್ರೆ, ನೀವು ಚಪ್ಪಲಿ ಹಾಕ್ಕೊಂಡು ದೇವಸ್ಥಾನ ಒಳಗೆ ಹೋಗ್ರಿ ಚಿಂತಿಲ್ಲ. ಚಪ್ಪಲಿ ಹಾಕ್ಕೊಂಡು ದೇವಸ್ಥಾನ ಒಳಗೆ ಹೋಗ್ರಿ ಚಿಂತಿಲ್ಲ. ರೇವಣ ಸಿದ್ದಪ್ಪಗೆ ಏನೂ ಕೊರತೆ ಆಗೋದಿಲ್ಲ. ಆದರೆ 2 ಮಾತ್ರ ಹೊರಗೆ ಬಿಟ್ಟು ಬರ್ರಿ. ಚಪ್ಪಲಿ ಬಿಡಲಿಲ್ಲ ಅಂದರೂ ಚಿಂತಿಲ್ಲ, 2 ಮಾತ್ರ ಹೊರಗೆ ಬಿಟ್ಟು ಬರ್ರಿ. ಎಂದೂ ರೇವಣ ಸಿದ್ದಪ್ಪನ ಕೀರ್ತಿ ಕಡಿಮೆ ಆಗೋದಿಲ್ಲ. ಏನವು 2? ಒಳಗೆ ಚಪ್ಪಲಿ ಹಾಕ್ಕೊಂಡು ತಂದರೂ ನಡಿತೈತಿ, ಆದರೆ 2 ಮಾತ್ರ ತರಕ್ಕೆ ಹೋಗ್ಬೇಡ್ರಿ. ಒಂದು ರಾಜಕೀಯ ತರಬೇಡ್ರಿ, ಇನ್ನೊಂದು ಜಾತಿ ತರಬೇಡ್ರಿ. 2 ತರಬೇಡ್ರಿ ನೋಡ್ರಿ. ಹೊರಗೆ ಚಪ್ಪಲಿ ಬಿಡಿ ಅನ್ನೋದಕ್ಕಿಂತ ಹೊರಗೆ ಜಾತಿ ರಾಜಕೀಯ ಬಿಟ್ಟು ಬಿಡಿ. ಯಾವ ಗುಡಿ ಮುಚ್ತಾವು ಹೇಳ್ರಿ? ಎಷ್ಟು ಗುಡಿ ರಾಜಕೀಯದಿಂದ ಮುಚ್ಚಿಲ್ಲ, ಎಷ್ಟು ದೇವಸ್ಥಾನಗಳು ಜಾತಿಯಿಂದ ಮುಚ್ಚಿಲ್ಲ. ಜಾತಿ ರಾಜಕೀಯ ಬಿಟ್ಟು ಹೊಂಟದನನ ಎಷ್ಟು ದೊಡ್ಡ ವೈಭೋಗ ಇಲ್ಲಿ ನಡೆದೈತಿ. ಅವರು ಯುವರಾಜಕುಮಾರರಂದರು, ಒಮ್ಮೆ ಹುಟ್ಟಿದ್ವಿ, ಆಮೇಲೆ ಯೌವನ, ಆಮೇಲೆ ಮದುವೆ, ಉತ್ಸಾಹದ ಮದುವೆ, ಆಮೇಲೆ ಜಗಳ, ಆಮೇಲೆ ಸಾವು. ಇಷ್ಟೇನು ಮನುಷ್ಯಂದು? ಇಷ್ಟೇ ರೀ. ಅಲ್ಲ, ಇಷ್ಟು ಈ 5 ಪ್ರಸಂಗಗಳನ್ನು ಎದುರಿಸಲಿಕ್ಕೆ ನಾನು ಯುವರಾಜಕುಮಾರನಾಗಬೇಕನು? ಹೌದ್ರಿ, ನಾ ಆಗೋದಿಲ್ಲ ಅಂದರು. ನಾ ಆಗೋದಿಲ್ಲ. ಅಲ್ಲ, ದೊಡ್ಡ ವೈಭೋಗ ನಿಮ್ಮದು, ಅವ್ರದ್ದು ಬೇರೆ, ಜನಸಾಮಾನ್ಯರು ನಿಮ್ಮದು ಮಸ್ತ್ ಇರ್ತದ. ನೀವು ರಾಣಿ ಬೇಸರಾದ್ರೆ ಇನ್ನೊಂದು ರಾಣಿನ ಕಟ್ಕೋಬಹುದು. ಯುವರಾಜಕುಮಾರ ಅಂದ, ಒಂದ ದೊಡ್ಡ ಗುಡ್ಡ ಹೊತ್ಕೊಂಡಿನಿ, 2 ಗುಡ್ಡ ಹೊತ್ಕೊಂಡು ನಾ ಏನು ಮಾಡಲಿ ಅನ್ನ. ಒಂದೇ ಸಾಕಾಗ್ಯದ, ಇನ್ನು 2 ತೊಗೊಂಡು ನಾ ಏನು ಮಾಡಲಿ? ಒಟ್ಟ ಇದು ನನ್ನ ಕೈಯಿಂದ ಆಗೋದಿಲ್ಲ, ನನ್ನ ಕೈಯಿಂದ ಆಗೋದಿಲ್ಲ, ನಾ ಬಿಡ್ತೀನಿ ಅಂತೆ. ಆ ಯುವರಾಜಕುಮಾರ ಬೇರೆ ಯಾರೂ ಅಲ್ಲ,
ಮುಂಚೆ ಆತನ ಹೆಸರು ಸಿದ್ಧಾರ್ಥ್. ಯುವ ರಾಜಕುಮಾರ ಮುಂದೊಂದು ದಿನ ಜಗತ್ತು ಬಿಟ್ಟು ಈ ವೈಭೋಗ ತ್ಯಜಿಸಿ ಧ್ಯಾನಕ್ಕೆ ಕೂತ್ಕೊಂಡು ಆಧ್ಯಾತ್ಮದ ಬೆಳಕು ಜಗತ್ತಿಗೆ ಕೊಟ್ಟ ಬುದ್ಧ ಅವ ಆಗ್ತಾನ ಅನ್ನೋದನ್ನು ನಾವು ಮರಿಬಾರ್ದು. ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಪರಿವರ್ತನೆ ಆದ. ಏನು ಈ ಜಗತ್ತೊಳಗೆ ಒಂದಿಷ್ಟು ಸತ್ಯನ ತಿಳ್ಕೊಂಡು ಬದುಕಿಬಿಟ್ರೆ ಆರಾಮಿರ್ತದೆ. ಏನು ಸತ್ಯ? ಸಂಸಾರದಾಗ ಸುಖ ದುಃಖಗಳು ಬರುವೆವು. ಸಂಸಾರದೊಳಗೆ ಮತ್ತು ಕೆಟ್ಟದು ಒಳ್ಳೆಯದು ಇರುವುದೇ. ಸುಖ ದುಃಖಗಳು ಸಂಸಾರದೊಳಗೆ ಬರುವುದೇ. ಅದನ್ನು ಸಮನಾಗಿ ತಗೊಳ್ಳೋದು. ಈಗ ನೀವೆಲ್ಲ ಕಬ್ಬು ಬೆಳಿತೀರಿ, ಹೊಲ್ದಾಗ ಕಬ್ಬು ಬೆಳಿತೀರಿ. ಕಬ್ಬಿಗೆ ಒಂದು ಜೇನು ಗೂಡು ಕಟ್ಟಿರ್ತದ ಅಂತ ತಿಳ್ಕೊರಿ. ಜೇನು ಗೂಡು ಕಟ್ಟಿರ್ತದ ಕಬ್ಬಿಗೆ. ಕಬ್ಬು ಸಿಹಿನೇ, ಜೇನುಗೂಡು ಸಿಹಿನೇ. ಯಾವ್ದು ತಗೋತೀರಿ ನೀವು? ಮೊದಲ ಜೇನುಗೂಡು ತಕ್ಕೊಂತಿರೋ ಕಬ್ಬು ತಕ್ಕೊಂತಿರೋ? ಅವ ಅಂದ, ಕಬ್ಬನ್ನು ಕಟಾವು ಮಾಡಿಬಿಡ್ತೀನಿ ರೀ, ಜೇನು ಬರ್ತದ ಕಬ್ಬು ಬರ್ತದ, ಮುಗಿತಲ್ರಿ ಸ್ವಾಮಿಗಳು, ಎರಡೂ ಸಿಗ್ತಾವ ನನಗೆ. ಜೇನು ಹುಳದನೂ ಬೇಕು, ಕಬ್ಬನೂ ಬೇಕು. ಕಬ್ಬನೂ ಸಿಹಿ ಕೊಡ್ತದ, ಜೇನುಹುಳನೂ ಸಿಹಿ ಕೊಡ್ತದ. ಎರಡೂ ಹೆಂಗೆ ಸ್ವೀಕಾರ ಮಾಡಿದ್ವಲ್ಲ, ಜೀವನದೊಳಗೆ ಜೇನು ಹುಳ ಎಂಬ ಸಿಹಿನೂ ಬರ್ತದ, ಕಬ್ಬು ಒಮ್ಮೊಮ್ಮೆ ಕಹಿನೂ ಬರ್ತದ. ಕಹಿನ ಕಟಾವು ಮಾಡಿಕೊಂಡು ಕಹಿನೂ ತೊಗೊಂಡು ಬಿಟ್ವಿ ಅಂದ್ರೆ ಮ್ಯಾಗ ಜೇನು ಹುಳ ನಮ್ಮ ಬದುಕಿಗೆ ಬಂದೇ ಬಿಡುತ್ತದೆ. ಎರಡನ್ನೂ ಸ್ವೀಕಾರ ಮಾಡಿ ನಾವು ಬದುಕಬೇಕಾಗ್ತದೆ. ನೀವೆಲ್ಲ ಇಲ್ಲಿ ರೈತರಿದ್ರೆ ನಿಮ್ಮ ಆಕಳಿಗೆ ನೋಡ್ರಿ, ಉಣ್ಣಿ ದೊಡ್ಡ ತೆಲಿವೆ ನಾವು ಆಕಳಕ್ಕೆ, ಹೌದಿಲ್ಲ? ನಮ್ಮ ಮಠದಾಗ ಆಕಳಿಗೆ ಅವು ಎಷ್ಟು ರಕ್ತ ಹೇರ್ತಾವಿಲ್ಲ ಆಕಳಿಗೆ ಉಣ್ಣಿ. ಈಗ ಆಕಳಿಗೆ ಹೇರ್ತಾವಿಲ್ಲ ಅವು ಉಣ್ಣಿ ಹತ್ಕೊಂಡು. ಅವು ಮನುಷ್ಯಾಗೂ ಕೆಲವೊಮ್ಮೆ ತಿಗಣಿ ಅಂತ ಬರ್ತದೆ, ಅದು ತಗೋತು ಅಂದ್ರೆ ಬಡ 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 ಕೆಟ್ಟ ರಕ್ತ ಅಷ್ಟೇ ಕುಡಿತೈತಿ ಅಂತಾರೆ. ತಿಗಣಿ ಚಲೋ ಅಂತೀನಿ ನಾನು. ತಿಗಣಿ ಭಾಳ ಚಲೋ, ಮನುಷ್ಯನ ಕೆಟ್ಟ ರಕ್ತ ಕುಡಿತದ. ಇವ್ನ ನಾಲ್ಗಿ ಮನುಷ್ಯಂದು ಚಲೋ ರಕ್ತನ ಕುಡಿಯಾಕತ್ತದ. ತಿಗಣಿ ಭಾಳ ಚಲೋ, ಕೆಟ್ಟ ರಕ್ತ ಕುಡಿತೈತಿ. ಇವ ಅಂದ ಅಂದ್ರೆ ಇದು ಚಲೋ ರಕ್ತನೇ. ಯಾವಾರ ಹೊಕ್ಕಿರ್ತಾನೆ ಪಾಪ, ಚಲೋ ಗಾಡಿ ತಂದಿರ್ತಾನೆ, ಚಲೋ ಗಾಡಿ ತಂದು ಪೂಜೆ ಮಾಡ್ಕೋತಿರ್ತಾನೆ. ಏನಂದು ಬಿಡೋದು, ಮಗ ಊರು ಡಬ್ಬ ಹಾಕಿ ಗಾಡಿ ತಂದ ನೋಡು, ಮುಗೀತು. ಊರು ಡಬ್ಬ ಹಾಕಿ ಗಾಡಿ ತಂದ ನೋಡು, ಅದು ಪಾಪ ಅಲ್ಲಿ ಇಲ್ಲಿ ದುಡಿದು ಸೈಕಲ್ ಮೋಟ್ರ್ ತಂದಿರ್ತೈತಿ. ಊರು ಡಬ್ಬ ಹಾಕಿ ಗಾಡಿ ತಂದ ನೋಡು, ಮುಗೀತು. ಇವ ಒಳ್ಳೇದು ಮಾತಾ ಆಡೇ ಇಲ್ಲ ಇವ ಬಾಯಾಗ. ಇಷ್ಟು ಅನ್ನಲ್ಲ, ಅದು ಸಾಯುತಕ್ಕ ನೆನಪಿಟ್ಕೋತಿತ್ತದು. ಗಾಡಿ ತಂದಿದ್ದು ಖುಷಿ ಬಿಟ್ಟವ ಇಲ್ಲೇ. ಏನವ ಗಾಡಿ ತೊಗೊಂಡಿದ್ದ ಆ ಖುಷಿ ಬಿಟ್ಟ, ಅವನ ತಲೆಯಾಗ ಇದ್ದಿದ್ದೇನು ನನಗಂದ್ರಲ್ಲ ಇವರು. ಊರು ಡಬ್ಬ ಹಾಕಿನ ಅಂದ್ರಲ್ಲ, ಏನು ಊರು ಡಬ್ಬ ಹಾಕಿನ ನಾನು? ಅವು ಇರ್ತಾವು, ಮಾತಾಡೋದು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಹಾಗೆ ತಿಗಣಿ ಅದು ಏನು ಮಾಡ್ತದ, ನಿಮ್ಮದು ಇರ್ತೈತಲ್ಲ ಆಕಳಿಗೆ, ಅದು ಕೆಚ್ಚಿರ್ತದಲ್ಲ, ಆಕಳಿಂದ ಹಾಲು ಕೊಡೋದು ಕೆಚ್ಚ, ಅಲ್ಲೂ ಹತ್ಕೊಂಡಿರ್ತಾವಿಲ್ಲ. ಎರಡು ಮೂರು ನೀವು ಕರ್ಯಾಕೆ ಹೋದಾಗ ಏನೈತಿ, ತೆಗೆದು ಒಗಿತೀರಿ. ಇಲ್ಲ ಅವು ಏನಾರ ಔಷಧಿ, ಒಂದಿಷ್ಟು ಇಂಜೆಕ್ಷನ್ನ, ಒಂದಿಷ್ಟು ಔಷಧಿ, ಇಷ್ಟೆಲ್ಲ ಕೊಡ್ತೀರಿಲ್ಲ. ಮತ್ತು ಯಾವ ಆಕಳುಗಳಿಗೆ ದವಾಖಾನೆ ಅದಾವಂದ್ರೆ, ಯಾವ ಮನುಷ್ಯ ಸಾಕ್ಯಾನಲ್ಲ ಅವಕ್ಕೆ ಮಾತ್ರ ದವಾಖಾನೆ ಅದಾವ. ಕಾಡಿನ ಆಕಳು ಎಂದರ ದವಾಖಾನೆಗೆ ಹೋಗ್ಯಾವನು ಒಮ್ಮೆ ಹೋಗಿಲ್ಲ. ಯಾವ ನಾಯಿಗಳಿಗೆ ದವಾಖಾನೆ ಅದಾವಂದ್ರೆ, ಯಾವ ಮನುಷ್ಯನ ಸಂಘ ಮಾಡ್ಯಾವಲ್ಲ ಆ ನಾಯಿಗಳಿಗೆ ಮಾತ್ರ ದವಾಖಾನೆ ಅದಾವು. ಕಾಡಿನಾಗಿರೋ ನಾಯಿಗಳು ಎಂದರ ದವಾಖಾನೆಗೆ ಹೋಗ್ಯಾವೇನು? ಸಾಧ್ಯನೇ ಇಲ್ಲ. ಈ ಹಂದಿ ಹಿಡಿಯೋರು ಬರ್ತಾರೆ, ಎಲ್ಲಿ ಬಂದದ್ದು ನಮ್ಮ ಬಾಳೆ? ಹಂದಿ ಹಿಡಿಯೋರು ಬರ್ತಾರೆ, ಅವರು ಹಂದಿ ಚಲೋ ಕೆಟ್ಟ ಮಾಡ್ಕೊಂಡು ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ಯಾವ ಊರು ಒಳಗೆ ಹೊಕ್ಕೊಂಡವಲ್ಲ ಅಂಥ ಹಂದಿಗಳನ್ನೇ ಹಿಡ್ದಾರ ಅವರು. ಕಾಡಿನಾಗಿರೋ ಹಂದಿಗಳು ಆರಾಮಿಲ್ಲೇನು? ಅದು ಬೇಟೆ ಮೊದಲು ಆಡ್ತಿದ್ರು, ಈಗೆಲ್ಲ ಆ್ಯಕ್ಟ್ ಬಂದ, ಫಾರೆಸ್ಟ್ ಆ್ಯಕ್ಟ್, ವಿ ಕೆನಾಟ್ ಕಿಲ್ ಎನಿ ಆ್ಯನಿಮಲ್, ಯಾವುದೂ ಸಾಯಿಸಂಗಿಲ್ಲ. ಕಾಡಿನಾಗಿರೋ ಹಂದಿಗಳು ಆರಾಮ್ ಬದುಕ್ಯಾವ, ಯಾವ ಊರಾಗ ಹೊಕ್ಕೊಂಡವಲ್ಲ ಅವನ್ನ ಹೊಡೆದಿವಿ. ಮತ್ತು ನೋಡ್ರಿ, ಇಲ್ಲಿ ಕಂಟಕ ಆಗಿದ್ದು ಯಾವುದು? ಮನುಷ್ಯನೇ ಕಂಟಕ ಆಗ್ಯಾನ, ಪ್ರಾಣಿಗಳು ಕಂಟಕ ಆಗೇ ಇಲ್ಲ. ನಾಯಿ ಮನುಷ್ಯನ ದೋಸ್ತಿ ಮಾಡ್ತು, ದವಾಖಾನೆ ಸೇರ್ತು. ಆಕಳ ಮನುಷ್ಯನ ದೋಸ್ತಿ ಮಾಡ್ತು, ದವಾಖಾನೆ ಸೇರಿತು. ಪಾಪ ಅವು ಹಂದಿ ಏನಾದ್ರು ತಡಿ ಊರಾಗಂತ ಎಂಟ್ರಿ ಕೊಟ್ಟಾವು, ಅವನು ಹಿಡ್ಕೊಂಡು ಹೋಗಿ ಕಡದು ಮುಗಿಸೇ. ಮತ್ತು ಈ ಹುಲಿಗಳು ಊರಾಗ ನೋಡು ಕಾಡ್ದಾಗ ಆರಾಮಿರ್ತಾವೆ, ನಾಡ್ದಾಗ ಬಂದು ಅಂದ್ರೆ ಅವು ಏನೂ ಮಾಡಿರೋದಿಲ್ಲ, ಬಡ ಬಡ ಗುಂಡು ಹಾಕಿ ಹುಲಿನ ಸಾಯಿಸೇ ಬಿಡೋದು. ಚಿರತೆ ಊರೊಳಗೆ ಬಂದ್ರೆ ಚಿರತೆ ಸತ್ತಾವು, ಮನುಷ್ಯ ಕಾಡೊಳಗೆ ಹೋದ್ರೆ ಯಾವತ್ತೂ ಸತ್ತೇ ಇಲ್ಲವ. ಆರಾಮ್ ಟ್ರಕ್ಕಿಂಗ್ ಹೋಗ್ತಾವಲ್ಲ. ಈಗ ಮತ್ತು ನಾವು 20-30 ಟ್ರಕ್ ಮಾಡಿ ಎಲ್ಲ ಹೋಗಿ ಬಂದ್ರೆ ಆರಾಮ್ ಕಾಡು ಅನುಭವಿಸಿ ಬಂದಾನ. ಆದ್ರೆ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಭಾಳ ವಜ್ಜಾಗ್ಯದ. ಅದಕ್ಕೊಬ್ಬ ಸುಭಾಷಿತಕಾರ ಹೇಳ್ತಾನ, ಕಾಡು ಪ್ರಾಣಿಗಳು ಕಾಡಿನಲ್ಲಿದ್ರೆ ಕಾಡುವ ಪ್ರಾಣಿಗಳು ನಾಡು ಒಳಗದ ಹುಷಾರಾಗಿ ಬದುಕ್ರಿ ಅಂತ ಒಬ್ಬ ಸುಭಾಷಿತಕಾರ ಹೇಳ್ಯಾನ. ಮತ್ತು ಹಿಂಗಿರುವುದೇ ಅಲ್ಲ. ಇವು ಏನು ಹಿಡಿದಿರ್ತಾವಲ್ಲ ನಿಮ್ಮ ಕೆಚ್ಚಲಕ್ಕೆ, ಅವು ಹಿಡಿತಾವಿಲ್ಲ? ಹೌದಿಲ್ಲ? ಯಾಕಂದ್ರೆ ನಮಗಷ್ಟು ಗೊತ್ತಿಲ್ಲ. ನೀವು ಹ್ಞೂ ಅಂದ್ರೆ ಮುಂದೆ ಹೋಗ್ತೀನಿ. ಹಿಡಿದಿರ್ತಾವಲ್ಲ ಅವು ನೋಡ್ರಿ, ಆ ಕೆಚ್ಚಲಕ್ಕೆ ಹಿಡಿದ್ರೆ ಅವು ರಕ್ತನೇ ಕುಡಿತಾವ, ಹಾಲು ಕುಡಿಯೋದಿಲ್ಲ. ಅವು ರಕ್ತನೇ ಕುಡಿತಾವ, ಉಣ್ಣಿ ಅವು ಹಾಲು ಕುಡಿಯೋದಿಲ್ಲ. ಕೆಚ್ಚಲಕ್ಕೆ ಹಿಡಿದ್ರೂ ಉಣ್ಣಿ ರಕ್ತನೇ ಕುಡ್ದಾವ, ಹಾಲು ಕುಡಿಯೋದಿಲ್ಲ. ಯಾಕೆ? ಹಾಲಿರೋದು ಗಂಧ ಅವ್ರಿಗೆ ಗೊತ್ತೇ ಇಲ್ಲ. ಅವು
ಹಾಲಿನ ರುಚಿ ಒಮ್ಮೆ ಸೌದೇ ಇಲ್ಲ. ಹಾಲಿನ ರುಚಿ ಒಮ್ಮೆರೆ ಉನ್ನಿ ಸವಿತು ಅಂದ್ರೆ ಅವು ರಕ್ತ ಕುಡಿತಾನೆ ಇರಲಿಲ್ಲ. ಕೆಚ್ಚಲಕ್ಕೆ ಹಿಡಿದು ಉನ್ನಿ ರಕ್ತನೇ ಕುಡ್ದದ ಬಿಟ್ರೆ ಹಾಲು ಕುಡ್ದೇ ಇಲ್ಲ ಅನ್ನೋದು ಹೆಂಗೆ ಸತ್ಯನೋ, ಜೀವನದೊಳಗೆ ಒಂದಿಷ್ಟು ಚಟ ಮಾಡು ರುಚಿ ನೋಡ್ದವ ಎಂದು ಹೋಳಿಗೆ ಊಟ ತಿನ್ನೋದೇ ಇಲ್ಲ. ಚಟ ಮಾಡು ರುಚಿ ನೋಡ್ದ ಅವನಿಗೆ ದುನಿಯಾ ಕೊಡ್ರಿ, ನೀವು ಮಗ್ಲು ಅಗದಿ ಫಿಲ್ಟರ್ ಕಾಫಿ ಕೊಡ್ರಿ, ಇದ್ಯಾ ಕಾಫಿ ದೊಡ್ಡ ಕಾಫಿ ಅದಂತ ನೀವು. ಮತ್ತು ಪಾಪ ಸರ್ಕಾರ ನಡೆಸ್ಬೇಕಲ್ಲ ಇವ. ಮತ್ತು ಇವು ಕುಡ್ದ್ರನ್ನ ಸರ್ಕಾರ ನಡೀತದೆ, ಇಲ್ಲಾಂದ್ರೆ ನಡೀದಿಲ್ಲಲ್ಲ. ಅವು ಅಂಥವು ಅಜ್ಜಾರ ನೀವು ನಮ್ಮ ಕುಡುಕರಿಗೆ ಬೈತೀರಿ, ನಾವಿಲ್ಲಂದ್ರೆ ಸರ್ಕಾರ ನಡೀತದನ್ರಿ ಅಜ್ಜಾರ? ಸೈರಂದಾಗ ಅಡ್ಡಾಡ್ತಾರನ್ರಿ ಮಂದಿ? ನಾವು ರೀ ಅಜ್ಜಾರ ಸರ್ಕಾರಕ್ಕೆ ಊಟ ಹಾಕೋರು ಅಂತಿರ್ತಾವೆ ಪಾಪ ಅವು ಮಾತಾಡುವೆ. ಉನ್ನಿ ಹೆಂಗೆ ರಕ್ತ ಬಿಟ್ಟು ಹಾಲು ಒಮ್ಮೆ ಸೇವನೆ ಮಾಡೋದಿಲ್ಲಲ್ಲ, ನಮ್ಮ ಬದುಕು ಉನ್ನಿ ಹೆಂಗಾಗ್ತದ ಪ್ರವಚನ ಸೇವನೆ ಮಾಡಲಿಲ್ಲ ಅಂದ್ರೆ, ಸುವಿಚಾರಗಳ ಸೇವನೆ ಮಾಡಲಿಲ್ಲ ಅಂದ್ರೆ ನಮ್ಮ ಬದುಕು ಉನ್ನಿ ಹೆಂಗಾಗ್ತದ. ಉನ್ನಿ ಹೆಂಗಾಗೋದು ಬೇಡ. ಒಂದಿಷ್ಟು ತಾಯಿ ಹಾಲು ಕೊಟ್ಲು, ಆ ಗೋಮಾತೆ ಹಾಲು ಕೊಟ್ಲು ಅಂದ್ರೆ ಎಷ್ಟು ಸಂತೋಷವಾಗಿ ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿಸ್ತೀವಲ್ಲ. ಆಕಳಕ್ಕೆ ಕೇಳಿದ್ರು, ಅಲ್ಲೋ ನಿನಗೆ ಯಾರೋ ಮೇವು ಹಾಕ್ಯಾರ, ನಿನಗೆ ಯಾರೋ ಸಾಕ್ಯಾರ, ಯಾರೋ ಜನ್ಮ ಕೊಟ್ಟಾರ, ಆದ್ರೆ ನೀ ಇನ್ನೊಬ್ಬರಿಗೆ ಹಾಲು ಕೊಡಕತ್ತೀಯಲ್ಲ. ಆಕಳಂತೂ ಹಾಲು ಕೊಡೋದು ನನ್ನ ಕರ್ತವ್ಯ. ಅದು ಕಟಕ ಆದ್ರೆ ಏನು, ದೊಡ್ಡವ ಆದ್ರೇನು, ಸಣ್ಣವಾದ್ರೇನು, ಶ್ರೀಮಂತ ಆದ್ರೇನು, ಅವನು ಹೊಟ್ಟೆ ತುಂಬಿಸೋದು ನನ್ನ ಕರ್ತವ್ಯ. ಅದಕ್ಕೆ ನನಗೆ ದೇವರಂತ ಪೂಜೆ ಮಾಡ್ಯಾರ. ಯಾರು ನಮಗಷ್ಟೇ ಮಾತಾಡ್ಯಾರೋ ಅವರಿಗೆ ಮಾತಾಡೋದಲ್ಲ, ಯಾರು ನಮಗೆ ಅಕ್ಕಾರ ಅವರಿಗಷ್ಟೇ ಆಗೋದಲ್ಲ. ಆಕಳ ಹೆಂಗೆ ಎಲ್ಲರಿಗೂ ಸರ್ವೋತ್ತಮ ಬಯಸೈತಲ್ಲ ಹಂಗೆ ಬಯಸೋದು. ತೆಂಗಿನ ಗಿಡ 20 ವರ್ಷ 30 ವರ್ಷ ಬೆಳೆಸಿ ಅದ್ರ ಒಳಗಿರೋ ಎಳ್ನೀರು ಕುಡಿದು 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 ಕೊನೆ ಕಾಲಕ್ಕೂ ಒಮ್ಮೇನಾದರೂ ಬಂತು ಅಂದ್ರೆ ತೆಂಗಿನ ಗಿಡ ಕಡ್ದು ಒಗ್ದೀವಿಲ್ಲ ನಾವು. ಮತ್ತು ಕಡಿಬೇಕಾದ್ರೆ ತೆಂಗಿನ ಗಿಡಕ್ಕೆ ಒಟ್ಟ ದುಃಖ ಆಗಿಲ್ಲ. ಯಾಕೆ? ತೆಂಗಿನ ಗಿಡ ಅಂತೂ ಎಳ್ನೀರು ಕೊಡೋದು ನನ್ನ ಕರ್ತವ್ಯ ಇತ್ತು. ಯಾರೋ ಪುಣ್ಯಾತ್ಮ ನೀರು ಹಾಕಿದ, ದೊಡ್ಡವ ಆದ್ಯ, ಎಳ್ನೀರು ಕೊಟ್ಟವನು ಹೊಟ್ಟೆ ತುಂಬಿಸಿನಿ, ನಾ ದೊಡ್ಡವ, ಅದಕ್ಕೆ ನಾ ಉದ್ದದೀನಿ, ನಾ ಭಾಳ ದೊಡ್ಡವ ಅದಕ್ಕೆ ಉದ್ದದೀನಿ. ಮತ್ತು ನಿನ್ನ ಕೆಳಗೆ ನೀ ಜಾತಿ ನೋಡಿ ನೆರಳು ಕೊಡ್ತೀಯನು? ಕೇಳಿದ್ರು ಅದು ತೆಂಗಿನ ಗಿಡಕ್ಕೆ. ಜಾತಿ ನೋಡಿ ನೆರಳು ಕೊಡ್ತೀಯನು? ನೀ ರಾಜಕೀಯದವ್ರು ನೋಡಿ ನೆರಳು ಕೊಡ್ತೀಯನು? ಯಾವ ಬಿಸಿಲು ಭಾಳ ತಾಪ ಆಗ್ಯದಂತ ಬಂದು ಯಾರ್ಯಾರು ನಿಂತಾರ ಅವರಿಗೆಲ್ಲ ನೆರಳು ಕೊಟ್ಟಿನಿ ನಾ. ತೆಂಗಿನಕಾಯಿ ಅಂಥದ್ದು ಮರ, ತೆಂಗಿನಕಾಯಿ ನೋಡಿ ನಾವು ಬದುಕಬೇಕಲ್ಲೇನು? ಹಂಗೆ ಬದುಕೋದು. ತೆಂಗಿನ ಮರ ಹೆಂಗೆ ಬದುಕೈತಲ್ಲ ಹಂಗೆ ಬದುಕೋದು. ತೆಂಗಿನ ಮರ ಎಷ್ಟು ಚಂದ ಬದುಕೈತೆ ಹಂಗೆ ಬದುಕೋದು. ತೆಂಗಿನ ಮರ ಇಲ್ಲಿ ನೆರಳು ಹೆಂಗಾಗಬೇಕು ಅಂದ್ರೆ, ಒಂದಿಷ್ಟು ಗುರುಗಳು, ಒಂದಿಷ್ಟು ಸ್ವಾಮಿಗಳು, ಒಂದಿಷ್ಟು ದೊಡ್ಡವರು ನಮಗೆ ತೆಂಗಿನಕಾಯಿ ಇದ್ದಂಗೆ. ಅವರು ಯಾರು ನಿಜವಾದ ಗುರುಗಳು ಅಂದರೆ, ನಿಜವಾದ ಸ್ವಾಮಿಗಳು ಯಾರು ಅಂದರೆ, ನಿಜವಾದ ಸಂತರು ಯಾರು ಅಂದರೆ ತೆಂಗಿನ ಮರ ಇದ್ದಂಗೆ. ದೊಡ್ಡವರು, ಸಣ್ಣವರು, ಇದ್ದವರು, ಇಲ್ಲದೆ ಇದ್ದವರು, ಶ್ರೀಮಂತರು, ಬಡವರು, ಯಾರೇ ಬರಲಿ ಎಲ್ಲರೂ ನನ್ನ ಭಕ್ತರು ಅಂತ ಯಾರು ಅಪ್ಕೊಂತಾರಲ್ಲ ಅವರೇ ನಿಜವಾದ ಸ್ವಾಮಿಗಳು, ಗುರುಗಳು. ಅಂಥ ಗುರುಗಳಿಗೆ ನೀವು ನಮಸ್ಕಾರ ಮಾಡಬೇಕು. ಈ ಒಂದು ಕಡೆ ಅದಾವು, ಅವ್ರು ಅಂತಿರ್ತಾರೆ. ಕೆಲವೊಂದು ಕಡೆ ನೀವು ಹೇಳ ಒಂದು ಪ್ರಸಂಗ ಹೇಳ್ತೀನಿ, ನಿಮಗೆ ಹೆಂಗೆ ತೊಗೋತೀರಿ ಗೊತ್ತಿಲ್ಲ ನನಗೆ. ಮೊನ್ನೆ ನನಗೆ ಆಯ್ತಿದು ಮಠದಾಗ. ನಾವು ಪ್ರವಚನದ ಮಂದಿ, ಪ್ರವಚನ ಒಂದಿಷ್ಟು ನಿಮಗೆ ಒಳ್ಳೆಯ ದಾರಿ ತೋರಿಸು ಮಂದಿ. ಒಮ್ಮೆ ನನಗೆ ಆಯ್ತಿದ್ದು. ಯಾಕೆ? ಕೆಳಗಿನ ಮಂದಿ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಬಡ ಒಂದು 4 ಜನ ಬಂದರು ಅಮಾಸಿಗೆ. ಅವ್ರ ಕಣ್ಣು ನೋಡೇ ಗೊತ್ತಾಗಿತ್ತು ಇವ್ರು ಏನೋ ತಂದಾರ ಅಂತ ಗೊತ್ತಿತ್ತು ನನಗೆ. ಅವೆಲ್ಲ ಮಂದಿ ಹೋದ ಮ್ಯಾಗ ಅವ್ರು ಚಾಲು ಮಾಡಿದ್ರು, ಅಜ್ಜರ 20 ಲಕ್ಷ ಸಾಲ ಐತಂತ, ಹೆಂಗಾರ ಮಾಡಿ ಸಾಲ ತೀರಿಸ್ಬೇಕು. ನಾನು ಅಂದ್ಯ, ಏನು ಮಾಡಿ ಸಾಲ ಮಾಡಕ್ಕೆ? ಅಜ್ಜರ ಇಲ್ಲ, ಭಾಳ ಸಾಲ ಆಗ್ಯದ. ಮತ್ತು ಅವ ಅಂತಾನ ಮಗ ಪೊಲೀಸ್ ಅದಾನಂತ. ಮಗ ಪೊಲೀಸ್ ಅದಾನ, ಹೆಂಡತಿ ಗೌರ್ಮೆಂಟ್ ಟೀಚರ್ ಅದಾಳ. ಸಾಲ ಹೆಂಗಾಯ್ತು ಹೇಳ್ತೀನಿ ರೀ ಅಜ್ಜರ. ಅವು 3 ಮಂದಿದು ಸೇಮ್ ಅಜ್ಜರ ಸಾಲ ಭಾಳ ಆಗ್ಯದ. ನನ್ನ ಕಡೆ ಬಂದವ, ನಾ ಏನು ಸಾಲ ತೀರಿಸ್ಲೆ? ಅವರು ಅವ ಜೋಳಿಗೆ ಮಂದಿ ನಾವು. ನೀವು ಒಂದಿಷ್ಟು ಒಂದು ರೊಟ್ಟಿ ಕೊಟ್ರೆ ತಿನ್ನೋರು, ಅಕ್ಕಿ ಕೊಟ್ರೆ ತಿನ್ನೋರು, ಇದ್ರ ಕಾಣಿಕ ದೂರ ಇಡೋರು, ನಮಗೆ ಬೇಡಪ್ಪ ತೊಗೊಂಡು ಹೋಗೋನವ್ರು ಬಂದು 20 ಲಕ್ಷ ಸಾಲ. ನಮ್ದ ಮಠ ಸೋರಾಕತ್ತದ, ಇನ್ನು ದಾಸೋ ಕಟ್ಟಬೇಕು, ಅಭಿವೃದ್ಧಿ ಮಾಡ್ಬೇಕು, ಒಂದು ದೊಡ್ಡ ಕನಸು ಹೊತ್ಕೊಂಡು ನಾವು ಕೂತೀವಿ. ಏನು ಮಾರೆ ನೀ ಬಂದಿಯಲ್ಲ? ಅಜ್ಜರ ಇಲ್ಲ, ಸಾಲ ಭಾಳ ಆಗ್ಯದ ಅಜ್ಜರ. ಮುಂದೆ ಹೇಳಾರ ಹೇಳೋ. ಅಜ್ಜರ ಎಲ್ಲರೂ ಹೋಗಲಿ ನಿಂದರ್ರಿ, ಎಲ್ಲ ಮಂದಿ ಹೋಗಲಿ ನಿಂದರ್ರಿ. ಆಯ್ತಪ್ಪ, ಎಲ್ಲರೂ ಹೋದರು. ನಾನು ಬೇರೆ ಕಡೆನೇ ಕರ್ಕೊಂಡು ಹೋದ್ವು. ಮಗ್ಲಲ್ಲಿ ಒಳಗೆ ನಮ್ದು ಒಂದಿಷ್ಟು ಅಜ್ಜರು ಹಿಂದೆ ತಪಸ್ಸು ಮಾಡಿದ್ದು ಗುಹೆ ಎಲ್ಲ ಇದ್ದು, ಅದ್ರ ಮ್ಯಾಗ ಹೋಗಿ ಕುಂದ್ರಿಸಿ, ಅಜ್ಜರು ಕುಂದ್ರಿ ನೆಲಕ್ಕೆ. ನಾವು ಏನೂ ಅನ್ನವ್ರಲ್ಲ, ಶೆಟ್ಟಿನ ಮಂದಿ ಅಲ್ಲಲ್ಲ. ಮತ್ತು ಅವ್ರು ಕುಂದ್ರ ಅನ್ಬೇಕು, ನಿಂದ್ರ ಅನ್ಬೇಕು. ನೀವು ಭಕ್ತರು ಹೆಂಗೆ ಅದಿರಿ ಹಂಗೆ ಅನ್ಬೇಕಲ್ಲ. ಮತ್ತು ನೀವು ಭಕ್ತರು ಭಾಳ ಶಾಣೆನೂ ಇರ್ತೀರಿ. ಅವ್ರು ಎಷ್ಟು ಭಕ್ತರು ಶಾಣೆ ಇರ್ತೀರಿ ಅಂದ್ರೆ, ಒಬ್ಬರು ಸ್ವಾಮಿಗಳು ಇನ್ನೇನು ಅವರು ಲಿಂಗೈಕ್ಯರಾಗ್ಬೇಕು, ಭಾಳ ವಯಸ್ಸಾಗಿತ್ತು, ಹಾಸ್ಪಿಟಲ್ದಾಗಿದ್ದರು. ಎಲ್ಲ ಭಕ್ತ ಜನ ಹೋಗಿ
ಬದುಕಬೇಕು ನಮ್ಮಪ್ಪ, ಬದುಕಬೇಕು ನಮ್ಮಪ್ಪ ಅಂತ ಕಿರ್ಚಾಡಕತ್ತಿದ್ರು. ಸ್ವಾಮಿಗಳಿಗಂದ್ರು ಡಾಕ್ಟರ್ ಬಂದು ಸ್ವಾಮಿಗಳಿಗೆ ಹೇಳಿದ್ರು, ಸ್ವಾಮಿಗಳು ನೀವು ಬದುಕಬೇಕಂತ 1,00,000 ಜನ ಭಕ್ತರು ಕೆಳಗೆ ಬಂದು ನಿಂತಾರ. ಸ್ವಾಮಿಗಳು ಏನು ಮಾಡಬೇಕು, ಒಬ್ರು ಯಾರ ನೀವು ಚೂಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಸಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂದವ ಡಾಕ್ಟರ್. ಒಬ್ಬರು ಭಕ್ತರು ನೀವು ಚೂಸ್ ಮಾಡ್ರಿ, ನಿಮ್ಮ ಸಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಹೌದಾ, ಯಾರಿಗೆ ಚೂಸ್ ಮಾಡಲಿ? 1,00,000 ಜನ ಅದಾರ ರೀ ಅಜ್ಜಾರ, ಹೆಂಗೆ ಚೂಸ್ ಮಾಡ್ತೀರಿ ನೀವು? ಮತ್ತು ಅಜ್ಜಾರ ಅಂದರು, ನಾನು ಪುಗ್ಗ ಕೊಡ್ತೀನಿ, ಖಾಲಿ ಪುಗ್ಗ, ಅದನ್ನು ಊದು. ಹೆಂಗಿದ್ರು ನಿಮ್ಮದು 4 ಅಂತಸ್ತಿಂದು ಬಲೂನ್ ಇದು ಬಿಲ್ಡಿಂಗ್ ಅದ, ಈ ಪುಗ್ಗ ಬಿಡು, ಯಾರು ತಲೆ ಮ್ಯಾಗ ಹೋಗಿ ಬೀಳ್ತೈತಲ್ಲ ಅವ್ರನ್ನ ಕರ್ಕೊಂಬ, ಅವರು ನನ್ನ ಬದಲಿಗೆ ಸಾಯ್ಲಿ ಅಂದ್ರೆ ಅವ್ರ ಗುರುಗಳು ಪಾಪ ನಂಬಿದ್ದು ಗುರುಗಳವು. ನೀವು ಶಾಣೆ ಅಂತ ಅವ್ರಿಗೇನು ಗೊತ್ತು ಗುರುಗಳಿಗೆ? ಅಷ್ಟು ಬಡ ಒಳ್ಳೆ ಐಡಿಯಾ ಕೊಟ್ಟಾರ ಸ್ವಾಮಿಗಳು ಅಂತ. ಪುಗ್ಗ ಅವರು ಉಸಿರು ಹಾಕಿ ಊದಿದ್ರು. ಮ್ಯಾಗಿಂದ ಅವು ಕೆಳಗೇನು 1,00,000 ಜನ ಇದ್ರಲ್ಲ, ನಾ ಜೀವ ಕೊಡ್ತೀನಿ, ನಂದು ತೊಗೋರಿ ಸ್ವಾಮಿಗಳನ್ನ ಉಳಿಸ್ರಿ, ನಂದು ತೊಗೋರಿ ಸ್ವಾಮಿಗಳನ್ನ ಉಳಿಸ್ರಿ. ಅವ ಡಾಕ್ಟರ್ ಮೈಕ್ ಹಿಡಿದು, ಈಗ ಇದು ಗುರುಗಳು ಕೊಟ್ಟಿದ್ದು ಪುಗ್ಗ ಅದ, ನಿಮ್ಮ ತಲೆ ಮ್ಯಾಗ ಬಿಡ್ತೀನಿ, ಇಲ್ಲಿ 1,00,000 ಜನದೊಳಗೆ ಯಾರು ತಲೆ ಮ್ಯಾಗ ಬೀಳ್ತೈತಲ್ಲ ಅವ್ರದ್ದು ನಾವು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಡಾಕ್ಟರ್. ಮಂದಿ ಸ್ಟಾರ್ಟಿಂಗ್ ಖುಷಿ ಪಟ್ಟರು, ಹೋಲಿತೋ ಅಂದ್ರು ಅವರು. ಯಾವಾಗ ಪುಗ್ಗ ಬಿಟ್ರಲ್ಲ ತಲೆ ಮ್ಯಾಗ ಬರೋದಕ್ಕೆ ಊದಾಕತ್ತು, ಊದಿದ್ರ ಮ್ಯಾಗ ಹೋಗುತ್ತದು. ನನ್ನ ಮಗ್ಲದಾನಂದ್ರೆ ಊದಿ ಬಿಡುದು ಅವನ ಮ್ಯಾಗ ಬರುತ್ತಲ್ಲ, ನಾ ಪಾರ. ಹಿಂಗಾದ್ರೆ ಹೆಂಗಾಗ್ತದ? ಗುರುಗಳಂದ್ರು ಇವ್ರ ಸಂಬಂಧ ಬದುಕಿದ್ ಇವ್ರ ಸಂಬಂಧ ಬದುಕಿದ್ ನಾನು. ಊದಿ ಬಿಟ್ರು, ಊದುದಕ್ಕೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಗುರುಗಳಂದ್ರು ಯಾರು ಬೇಡೋ ಮಾರ್ಯ, ನಾನ ಹೊಕ್ಕಿನ ತಡಿ, ಮುಗದದ್ ನನ್ನ ಸಾಕು ಒಂದು ಕೈ ಮುಗಿದ್ರು ಅವ್ರು. ಓಸಿ ಇಂಥ ಭಕ್ತರು ಅದಾರ. ಅವು ನನ್ನ ಕಡೆ ಬಂದಿದ್ದು ಅಂಥವ ಇದ್ದು ಏನಂತೀನಿ ನಾನು. ಬಡ ಬಂದು ಮತ್ತಲ್ಲ ಸಾಲು ಬಾಳಾಗಿತ್ತಜ್ಜಾರ, ಹೆಂಗಾರ ಮಾಡಿ ಹೇಳ್ಬಿಡ್ರಿ. ಏನು ಹೇಳ್ಬಿಡ್ರಿ? ಒಂದು ಕತ್ರಿಸಿ ಹೇಳ್ಬಿಡ್ರಿ. ಗೊತ್ತಾಗತ್ತಿದಿ? ಕೆಲವೊಂದು ಮಂದಿಗೆ ಗೊತ್ತಾಗತ್ತ, ಕೆಲವೊಂದು ಮಂದಿಗೆ ಗೊತ್ತಾಗೋದಿಲ್ಲ. ಕತ್ರಿಸಿ ಹೇಳ್ಬಿಡ್ರಿ. ಯಾಕಂದ್ರೆ ನಿಮ್ಮ ಕಡೆ ಸಂಪ್ರದಾಯ ಇಲ್ಲ. ಸಿದ್ದೇಶ್ವರಪ್ಪಗಳು ಬರಬ್ಬರ್ ಬೇಸ್ ಮಾಡ್ಯಾರ. ನಮ್ಮ ಕಡೆ ಬಂದ್ರೆ ಇದು ಭಾಳ ಹೊಲಸು ಸಂಪ್ರದಾಯ, ನನಗೆ ಭಾಳ ನೋವಾಗ್ತೈತಿ. ಏನು ಗುರುಗಳೆಲ್ಲ ದಾರಿ ತಪ್ಸಕತ್ತಾರ, ಏನು ಮಾಡಾಕತ್ತೀವಿ ನಾವೆಲ್ಲ ಅಂತ ಭಾಳ ನೋವಾಗತ್ತೆ ನನಗೆ. ಅಜ್ಜರ ಹೇಳ್ಬಿಡ್ರಿ ಕತ್ರಿಸಿ. ಏನು ಹೇಳ್ಬೇಕು? ಅವ ಏನಂದ, ಅಜ್ಜರ ಮಟಕ ನಂಬರ್ ಹೇಳ್ಬಿಡ್ರಿ ಅಂದವ. ಅಲ್ಲೂ ನನ್ನ ಸ್ವಾಮಿ ಮಾಡಿದ್ದು ಈಗ ಮಟಕ ನಂಬರ್ ಹೇಳಕ್ಕೆ ಮಾಡ್ಯಾರ ಏನು ಸ್ವಾಮಿ? ಅದು ಇನ್ನೂ ಓದಾಕತ್ತೀನಿ ನಾನು. ಈಗ ಗದ್ದಲ ಎಬ್ಸಿದ್ನಿ ಅಂದ್ರೆ ಹೊಡಿಯೋದಿಲ್ಲ ನೀವು ನಾಳೆ. ಎಕ್ಸಾಂಪಲ್, ಇವತ್ತು ನಾಳೆ ಇಲ್ಲಿ ಇರ್ತೀನಿ, ಒಂದಿಬ್ಬರು ಬಂದು ಅಜ್ಜಾರನ ಒಂದು ಹೇಳಿಬಿಡ್ರಿ, ನಿನ್ನೆ ಅಂದ್ರಲ್ಲ ಕತೆ ಒಳಗೆ ಒಂದು ಹೇಳಿಬಿಡ್ರಿ. ಮರ ಹೋಗುವ ಕಡೆ ಅಂತೀನಿ ನಾನು ಹಂಗೆ ಅಂದೆ ಅವರಿಗೆ. ಬಿಡು ನಮಗೆಲ್ಲ ಇವು ಗೊತ್ತಿಲ್ಲ, ನಮ್ಗೆ ಇವೆಲ್ಲ ನಡೆಯೋದಿಲ್ಲ. ಅವ ಅಂದ, ಅಜ್ಜರ ಹೇಳಿಬಿಡ್ರಿ ಅಂದ. ನಾನು ಏನು ಹೇಳಬೇಕು? ಮಟ್ಕ ನಂಬರ್ ಹೇಳಿಬಿಡ್ರಿ. ಹೆಂಗೆ ಹೇಳಬೇಕು? ಅವ ಅಂದ, ಅಜ್ಜರ 2 ಬೇಡ 1 ಹೇಳ್ರಿ, ಹತ್ತೇ ಬಿಡ್ತೀವಿ ಬಸ್. ಎಲ್ಲಿ ಹೊಕ್ಕವು ಗೊತ್ತಿಲ್ಲ ನನಗೂ, ಅದು ಎಲ್ಲಿ ಆಡ್ತಾವು ಏನು ನನಗೆ ಆಮೇಲೆ ಅರ್ಥ ಆಯ್ತು. ಇವು ಆಡಾಡೇ 20 ಲಕ್ಷ ಸಾಲ ಮಾಡ್ಕೊಂಡವು, ಇವು ಉದ್ಧಾರ ಆಗ್ಯಾವ. ನೀವು ಆಡಾಡೇ 20 ಲಕ್ಷ ಸಾಲ ಮಾಡ್ಕೊಂಡವು. ಅಜ್ಜರ್ ಹೇಳಿಬಿಡ್ರಿ. ನಾ ಅಂದ್ಯ, ನೋಡಪ್ಪ ತಪ್ಪು ತಿಳ್ಕೊಬಾಡ್ರಿ, ನಿಮಗೂ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ನಾವು ಅಂಥ ಮಂದಿ ಅಲ್ಲ. ನಿಮಗೆಲ್ಲರ ಅಂಥ ಸಿದ್ಧಿ ಪುರುಷರಿದ್ರೆ ಹೋಗಿ ಕೇಳ್ರಿ. ನಮಗೆ ಆ ಸಿದ್ಧಿ ಪಿದ್ದಿ ನಾನು ನಂಬುದಿಲ್ಲಪ್ಪ, ದಯವಿಟ್ಟು ನನಗಿದನ್ನೇನು ನೀವು ಹಚ್ಚಬಾಡ್ರಿ, ನನಗೇನು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದೆ ನಾನು. ನಾಲೆಜ್ ಇಲ್ಲ ಅನ್ನೋದಕ್ಕಿಂತ ಐ ವೋಂಟ್ ಬಿಲೀವ್ ಸಚ್ ಬುಲ್ಶಿಟ್ ಥಿಂಗ್ಸ್, ನನಗೆ ಯಾವೋ ಇಷ್ಟ ಆಗೋದಿಲ್ಲ, ಹೋಗಿ ಆ ಕಡೆ ಅಂತ ಕಳಿಸಿದೆ. ಅವ ಅಂದ, ಆಯ್ತು ಕಡಿಕೆ ಕಲ್ಸಕ್ರಾರ ಕೊಡ್ರಿ ಸ್ವಾಮಿಗಳ. ಧ್ವನಿ ಬೇರೆ ಆಯ್ತದು, ಅಜ್ಜರ ಅಪ್ಪಗರ ಇತ್ತು ಸ್ಟಾರ್ಟಿಂಗ್. ಆಮೇಲೆ ಸ್ವಾಮಿಗಳ ಕಲ್ಸಕ್ರಾರ ಕೊಡ್ರಿ, ಚೇಂಜ್ ಆಯಿತು. ನಾ ಇಂದ ಇನ್ನೊಂಚೂರು ಬಿಟ್ಟನಂದ್ರೆ ಮುಗಿಸೇ ಬಿಡ್ತಾನೆ ಇವ. ನಾನು ತಗೋ ಮರೆ ಬಡ ತಗೋ, ಹೋಗ ಕಡೆ ದಾಟು, ಮೊದಲು ಹೊಸ್ಲಿ ದಾಟು ನೀನಂತ ಕಲ್ಸಕ್ರಿ ಕೊಟ್ಟೆ. ಅವ್ ಹೊಸ್ಲಿ ಮ್ಯಾಗ ನಿಂತು ಕಲ್ಸಕ್ರಿ ಎಣಸಾಕತ್ತ, ಗೊತ್ತಾಯ್ತಾ? ಹೊಸ್ಲಿ ಮ್ಯಾಗ ನಿಂತು ಕಲ್ಸಕ್ರಿ ಎಣಸಾಕತ್ತ. ಎದಕ್ಕೆ ಎಣಸಾಕತ್ತಾನಂತ ನಾ ಅಂತೀನಿ, ಅಜ್ಜರ 9 ಕಲ್ಸಕ್ರಿ ಅದಾವು, 9 ನಂಬರ್ ಆಡಿಬಿಡ್ತೀನಿ ರೀ ಅಜ್ಜರ. ಅಲ್ಲಿ ನಿಮಗೆ ಪ್ರಸಾದ ಕೊಡೋದು ವಜ್ಜದಲ್ಲ ನಮ್ಮ ಬಾಳೆ, ಎಲ್ಲಿಗೆ ಬಂದಿವಿ ಅವು ನಾವು. ಅದಕ್ಕೆ ದೂರ ನಮಸ್ಕಾರ ಮಾಡಿಬಿಡ್ರಿ, ನಾವು ದೂರ ನಿಂತು ಹೇಳಿ ಹೋಗ್ತೀವಿ ನಮ್ಮ ಊರಿಗೆ. ಪ್ರಸಾದ ಕೊಡೋದು ವಜ್ಜದಲ್ಲ, ಮತ್ತು ನಾಳೆ ಇಲ್ಲಿ ಬಂದಾಗ ನೀವು ಹೊಸರು ಇಲ್ಲೇನು ಹಂಗಿಲ್ಲ ಗೊತ್ತದ ನನಗೆ. ಸಿದ್ದೇಶ್ವರಪ್ಪರು ಹಾಕ್ಯಾರ, ಬಂದು ನಾಳೆ ಸುಮ್ಮಿರ್ತಾವ, ಮತ್ತು ಊರಂದ ಮ್ಯಾಗ ತಿಪ್ಪಿರುವುದೇ. ಬಂದು ನಾಳೆ ಅಜ್ಜರ ಹೇಳಿಬಿಡ್ರಿ, ನಿನ್ನೆ ಕತೆಯಾಗಿ ಹೇಳಿದ್ರಲ್ಲ ಅಂತ ಬಂದರು. ನಮ್ಮ ಹುಡುಗರು ಪಾಪವು, ಅಜ್ಜರ ಇಲ್ಲಿ ತೋರಿ ಒಳಗೆ ರೆಸ್ಟ್ನಾಗದಾರಂತ ಕಲ್ಸಕ್ರಿ ಕೊಟ್ಟರು. ಅವ ಹೋಗಿ ಆಡಿದ, ಜರಾ ಕರ್ತ ಹತ್ತಿತ್ತಂದ್ರ ನಂದು ಮುಗಿತ ನಂದು. ಅವ ಸುದ್ದಿ ಹೆಂಗೆ ಮಾಡ್ತಾನೋ. ಅಲ್ಲೋ ಗುರುಗಳ ಶಕ್ತಿ ಬಿಡು, ಸೇವಕರ ಶಕ್ತಿ ಎಷ್ಟು ದೊಡ್ಡದದ.
ಗುರುಗಳ ಶಕ್ತಿ ಬಿಡು, ಸೇವಕರ ಶಕ್ತಿ. ಅವ ಹುಡುಗ ಒಂದು ಸಣ್ಣದು ಹಿಂಗೆ ಕೊಟ್ಟ, 3 ಬಿದ್ದಿದ್ದು ಕಳ್ಸಕ್ರಿ ಹೋಗಿ ಆಡಿದ್ಯಾ, 30 ಲಕ್ಷ ಹತ್ಯದೋ, ಕ್ಯೂ ನಾಳೆ ಚಾಲು. ಅಂದ್ರೆ ಇವು ನಮ್ಮ ಬಳಗೆಲ್ಲ ಕಲ್ಸಕ್ರಿ ನೀವು ಇಟ್ಟಿಟ್ಟಿಟ್ಟು ಕಮಿಟಿಯವ್ರ ಖಾಲಿ ಆಗ್ಬೇಕಾಗತ್ತದ, ಅಷ್ಟು ಕಲ್ಸಕ್ರಿ. ಕಲ್ಸಕ್ರಿ ಕೊಟ್ಟು ಮಟಕ ಹೇಳಿ ನಿಮ್ಮ ದಾರಿ ತಪ್ಪಿಸೋರು ನಿಜವಾದ ಗುರುಗಳಲ್ಲ. ನಿಜವಾದ ಗುರುಗಳು ಯಾರು ಅಂದರೆ, ಮಟಕ ಹೇಳು ಜಾಯ್ಮಾನ್ದಾಗ ಚಟ ಬಿಡಿಸಿ ನಿಮ್ಮ ಸರ್ವೋತ್ಪಯ ಇಂದ್ರಿಯಗಳ ಹಠ ತೆಗಿತಾರಲ್ಲ, ಅವರು ನಿಜವಾದ ಗುರುಗಳು. ಅಂಥವ್ರಿಗೆ ನಮಸ್ಕಾರ. ಈ ಲಿಂಬೆ ಹಣ್ಣ ಇವೆಲ್ಲ ಮಂದಿ ಬಂದು ಅಂದರೆ ದೂರ ಬ್ಯಾಡಪ್ಪ ನಮಗೆ. ನೀವು ಮಾಡ್ಕೊಂತ ನೀವು ಆರಾಮಿರಿ. ಏನು ಯಾರಿಗೆ ಲಿಂಬೆ ಹಣ್ಣು ಮಾಡಿಸೋರದಿರಿ? ಯಾರಿಗೆ ಲಿಂಬೆ ಹಣ್ಣು ಮಾಡಿಸಿ ಯಾರ ಮನೆ ಮ್ಯಾಗ ಒಗೆದು ನಿನ್ನ ಮನೆ ಏನಾರು ಏಳಿಗೆ ಆಗೋದೈತೇನಲ್ಲಿ? ಇನ್ನೊಬ್ಬರ ಮನೆ ಮ್ಯಾಗ ಲಿಂಬೆ ಹಣ್ಣು ಒಗೆದು ಅವರಷ್ಟು ಉದ್ಧಾರ ಆಗಬಾರ್ದು ಅಂತ ಬಯಸು ಮನಸ್ಸು ಏನಾರು ಉದ್ಧಾರ ಆಗಕ್ಕೆ ಸಾಧ್ಯ ಐತನೋ? ಸಾಧ್ಯನೇ ಇಲ್ಲ. ಲಿಂಬೆ ಹಣ್ಣು ಎದಕ್ಕೆ ಬಳಸಬೇಕು ಅಂದ್ರೆ ಶರಬತ್ ಮಾಡಿ ಕುಡ್ಯಾಕ ಬಳಸಬೇಕು. ಲಿಂಬೆ ಹಣ್ಣು ಪಾಪ ಚಂದ, ಎಷ್ಟು ರುಚಿ ಲಿಂಬೆ ಹಣ್ಣದಾಗ, ಎಷ್ಟು ಚಂದ ರುಚಿ. ಅಲ್ಲೇನು ಒಂದಿಷ್ಟು ಅನ್ನ ಸಾರು ಒಳಗೆ ಲಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಎಷ್ಟು ಅದ್ಭುತ ಬಾಯಾಗ. ನಿಮಗೆ ಎಷ್ಟು ಜನಕ್ಕೆ ಈಗ ಲಿಂಬೆ ಹಣ್ಣು ಅಂದ ತಕ್ಷಣ ಬಾಯಾಗ ನೀರು ಬಂದಿಲ್ಲ ಹೇಳ್ರಿ? ನನಗೆ ಬಂದದ ನೀರು. ಲಿಂಬೆ ಹಣ್ಣು ಇರೋದು ಬಾಯಾಗ ನೀರು ತರಿಸಿ ಒಂದಿಷ್ಟು ಹೊಟ್ಟೆ ತಂಪು ಮಾಡಕ್ಕೆ ನೀರು ಹಾಕಿ ಕುಡ್ಯಾಕ ಲಿಂಬೆ ಹಣ್ಣು ಐತಿ. ಇನ್ನೊಬ್ಬರು ಮನೆ ಮ್ಯಾಗ ಒಗೆದವ್ರು ಹೊಟ್ಟೆ ಬೆಂಕಿ ಮಾಡಕ್ಕೆ ಲಿಂಬೆ ಹಣ್ಣು ಇಲ್ಲ. ಅದಕ್ಕೆ ನೀವು ಆಸ್ಪಾದನೆ ಕೊಡಬೇಡ್ರಿ. ಯಾವ ಸ್ವಾಮಿಗಳು ಅದನ್ನು ಪ್ರಚೋದನೆ ಮಾಡೋದಿಲ್ಲ. ದಯವಿಟ್ಟು ಬೇಡ, ಪದ್ಧತಿ ಬೇಡ. ಅದು ನಮಗೆ ದುಃಖಕ್ಕೆ ಈಡು ಮಾಡ್ತದೆ. ಶಕ್ತಿ ಇರಬಹುದು, ನಾನೇನು ಅದನ್ನು ವಿರೋಧಿಸ್ತಿಲ್ಲ. ಶಕ್ತಿ ಇರ್ಬೋದು, ಒಬ್ರು ಏನೋ ಮಾಡಿಕೊಟ್ಟಾಗ ಪವಾಡಗಳಾಗಿರ್ಬೋದು. ಆದ್ರೆ ಲಿಂಬೆಹಣ್ಣು ಇರೋದು ಅದಕ್ಕಲ್ಲಲ್ಲ. ಹೊಟ್ಟೆ ತಂಪು ಮಾಡೋಕೆ ಲಿಂಬೆಹಣ್ಣು ಐತಿ, ಅದನ್ನು ನಾವು ಬಳಸೋಣ ಅಂತ ತಿಳಿಸಿ ಇವತ್ತು ವಿಷಯ ತಮಗೆಲ್ಲ ಇಟ್ಟಿದ್ದೀನಿ. ಒಂದಿಷ್ಟು ಜೀವನದೊಳಗೆ ಏನು ಐತಲ್ಲ ಅದ್ರದೊಳಗೆ ನಾವು ಬದುಕೋರು ಆಗೋಣ ಅಂತ ಮಾತು ತಿಳಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಯ ಆಗಿದೆ. ಸಮಯಕ್ಕೆ ಭಾಳ ಮಹತ್ವ ಇವ. ನಾಳೆ 6:35 ಒಳಗೆ ನೀವು ಬಂದುಬಿಡ್ರಿ, ಭಾಳ ಚಲೋ ಇರ್ತೈತಿ. ನೀವು ಹೇಳಿದ ಮ್ಯಾಗ 5 ನಿಮಿಷ ಲೇಟ್ ಮಾಡೀನಿಲ್ಲ. ನಾನು 6:30 ಬಿಟ್ಟು ಎಂದೂ ಚಾಲೂ ಮಾಡಿದವನೇ ಅಲ್ಲ. ನೀವೆಲ್ಲ ಹೇಳಿರಂದ್ಮ್ಯಾಗ 5 ನಿಮಿಷ ತಡ ಮಾಡಿ ಚಾಲೂ ಮಾಡಕತ್ತೀವಿ. ಅಂದರೆ 6:30 ಎಕ್ಸಾಕ್ಟ್ಲಿ ಇಲ್ಲಿ ಬಂದಿದ್ರಿ. ಎಲ್ಲ ಬಳಗ ದೊಡ್ಡ ಪ್ರಮಾಣದಾಗ ಸೇರಿರಲ್ಲ. ಒಂದು 6 ಸಮಯಕ್ಕೆ ಮಹತ್ವ ಕೊಟ್ರೆ ಮನುಷ್ಯನ ಬೆಲೆ ಭಾಳ ದೊಡ್ಡದಾಗ್ತದೆ. ನೀವು ಸಮಯ ಮೇಂಟೈನ್ ಮಾಡಿರಿ, ನಿಮ್ಮ ಜೀವನದಾಗ ಶಿಸ್ತು ಬರ್ತದೆ. ಅದನ್ನು ನೀವೆಲ್ಲರೂ ಕಲೀರಿ ಅಂತ ತಿಳಿಸಿ ನಿಂಬೆಹಣ್ಣು ದೂರಿಡುನು. ಏನು ರೇವಣ ಸಿದ್ದಪ್ಪನ ಪ್ರಸಾದ ಐತಲ್ಲ ಅದನ್ನು ಸ್ವೀಕಾರ ಮಾಡೋಣ ಅಂತ ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ.